ನಮಸ್ಕಾರ ಎಲ್ಲ ನನ್ನ ಸ್ನೇಹವರ್ಗಕ್ಕೂ. ಎಲ್ಲ ಅದ್ಭುತವಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗಾಗಿ ಇನ್ನೇನು ಒಂದು 4-5 ದಿನದಲ್ಲಿ ಈ ವರ್ಷ ಮುಗಿದೋಗುತ್ತೆ. ಮುಂದಿನ ವರ್ಷ ಅಂದರೆ 2025 ಎಲ್ಲರ ಬದುಕಲ್ಲೂ ಒಂದು ಒಳ್ಳೆಯ ತಂಗಾಳಿಯನ್ನು ಬೀಸಲಿ. ಹಾಗೆ ನೆರವೇರದ ಎಲ್ಲ ಕನಸುಗಳು ನಿಮ್ಮದು ನನಸಾಗಲಿ. ಯಾರ್ಯಾರು ಇಲ್ಲಿವರೆಗೂ ಪ್ರಯತ್ನಪಟ್ಟು ಯಶಸ್ಸನ್ನು ಕಂಡಿಲ್ವೋ 2025 ಹೊಸ್ತಿಲಲ್ಲೇ ನಿಮಗೆ ಆ ಯಶಸ್ಸುಗಳು ಕಾಣಲಿ. ಹಾಗೆ ಯಾರಿಗೆ ಇಲ್ಲಿವರೆಗೂ ಕಂಡಿರುವ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗಿಲ್ವೋ ಅವರುಗಳಿಗೆ 2025 ಒಂದು ಒಳ್ಳೆಯ ಅದ್ಭುತವಾದ ಅವಕಾಶ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಯಾವತ್ತೂ ಫಲ ಇದ್ದೇ ಇರುತ್ತೆ. ಆ ಭಗವಂತ ಶ್ರೀಕೃಷ್ಣ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಹಾಗೆ ಇವತ್ತಿನ ವಿಚಾರಕ್ಕೆ ಬರೋಣ. ಈ ನಂಬಿಕೆ ಅಂತಂದರೆ ಈ ಹೋಪ್ಸ್ ಅಥವಾ ಕಾನ್ಫಿಡೆನ್ಸ್, ಈ ನಂಬಿಕೆ ಅನ್ನುವಂಥ ವಿಚಾರ ಏನಿದೆಯಲ್ಲ, ಟ್ರಸ್ಟು, ಇದನ್ನು ನಾವು ಬೇರೆಯವರ ಮೇಲೆ ಇಡಬಹುದೇ? ತುಂಬ ಜನರ ಬಾಯಲ್ಲಿ ಕೇಳ್ತಾ ಇರ್ತೀನಿ. ತುಂಬ ಜನ ಗುರುಗಳಿಗೆ ಫೋನ್ ಮಾಡಿದಾಗ ಅಂತಿರ್ತಾರೆ, ಅಯ್ಯೋ ನಾನು ಅವರನ್ನು ನಂಬಿದೆ ಗುರುಗಳೇ, ಹಂಗಾಯಿತು, ಅಯ್ಯೋ ನಾನು ನಂಬಾರ್ದಾಗಿತ್ತು, ನಂಬಿಟ್ಟೆ, ನನಗೆಲ್ಲ ಮೋಸ ಮಾಡೋರೆ. ಹಾಗೆ ಈ ನಂಬಿಕೆ ಅನ್ನೋ ವಿಚಾರಗಳಿಗೆ ಒಂದು 2-3 ಉದಾಹರಣೆಗಳನ್ನ ಕೊಡ್ತಾ ಇವತ್ತಿನ ದೊಡ್ಡ ವಿಚಾರ, ದೊಡ್ಡದೇನಲ್ಲ, ಬಟ್ ಇದಕ್ಕೊಂದು ಚಿಕ್ಕದಾದಂಥ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಯಾಕೋ ಮನಸ್ಸು ಹಾತುವರಿತಾ ಇತ್ತು. ಮಾಡಿದ್ರಾಯಿತು ಅಂತೇಳಿ ಕೂತ್ಕೊಂಡಿದ್ದೀನಿ. ಹಾಗಾಗಿ ಈ ನಂಬಿಕೆ ಅನ್ನೋ 3 ಅಕ್ಷರದ ಪದ ಇದೆಯಲ್ಲ, ಬಹಳ ದೊಡ್ಡದಿದು. ಇದನ್ನು ಗಳಿಸ್ಕೊಳ್ಬೇಕಾದ್ರೆ ಅದೆಷ್ಟೋ ದಶಕಗಳೇ ಬೇಕಾಗುತ್ತೆ. ಕಳ್ಕೊಳ್ಬೇಕಂತಂದರೆ 2-3 ನಿಮಿಷ ಸಾಕಾಗಲ್ಲ. ಹಾಗೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರಲ್ಲ, ಕುಂಬಾರನಿಗೆ 3 ವರ್ಷ, ದೊಣ್ಣೆಗೆ 1 ನಿಮಿಷ ಅಂತೇಳಿ. ಹಾಗೆ ಗಳಿಸೋಕ್ಕೆ ತುಂಬ ದಿನ ಬೇಕು, ಕಳ್ಕೊಳ್ಳೋಕ್ಕೆ ವಿತಿನ್ 2 to 3 minutes ಸಾಕು. ಹಾಗಾಗಿ ಈ ನಂಬಿಕೆ ಅಂದರೆ ಈ ಒಂದು ಹಿಂದೆ ಕೆಲವೊಂದು ದಿನದಲ್ಲಿ ಬರೆದಿದ್ದೆ ನಾನು ಒಂದು ಫೇಸ್ಬುಕ್ ನನ್ನ ಪೋಸ್ಟಲ್ಲಿ ಬರೆದಾಗ. ಅದೇನಾಗಿತ್ತು ಅಂತಂದರೆ, ನಂಬಿಕೆಗೆ ಅನುಸರಿಸಿದ ಒಂದು 4 ಸಾಲಿನ ಒಂದು ಕವನ ಆಗಿತ್ತು ಅದು. ಆ ಒಂದು ವಿಚಾರದಲ್ಲಿ ನಾನೇನು ಹೇಳಿದ್ದೆ, ಮಳೆಗಾಗಿ ದೇವರನ್ನು ಪ್ರಾರ್ಥಿಸುತ್ತಿರುವ ಸಾವಿರಾರು ಜನರ ಮಧ್ಯೆ ಒಬ್ಬ ಬಾಲಕ ಕೊಡೆಯನ್ನು ಹಿಡಿದು ತಂದಿದ್ದ. ಅಂದರೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಬಾಲಕನಿಗೆ ಏನೋ ಮಳೆ ಬರುತ್ತೇನೋಪ್ಪ, ಇವತ್ತು ನಮ್ಮ ಹಿರಿಕರೆಲ್ಲ ಹೋಗಿ ಅಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪೂಜೆ ಹವನಗಳನ್ನು ಮಾಡ್ತಾ ಇದ್ದಾರೆ. ಅವರು ಯಾರ ಬಳಿಯೂ ಛತ್ರಿ ಅಂದರೆ ಕೊಡೆ ಇರಲಿಲ್ಲ. ಬಟ್ ಈತ ಸಣ್ಣ ಬಾಲಕ, ಒಂದು 10-15 ವರ್ಷದ ಹುಡುಗ ಬಾಲಕ, ಛತ್ರಿ ಕೊಡೆ ತೊಗೊಂಡೋಗಿರ್ತಾನೆ. ಅದು ಏನೋ ನಂಬಿಕೆ ನೋಡಿ. ಅವರು ಹರಿಸಿದ್ದರಿಂದನೋ ಅಥವಾ ಅವರು ಹವನಗಳನ್ನು ಹೋಮಗಳನ್ನು ಮಾಡಿದ್ರಿಂದನೋ ಅಥವಾ ಈ ಹುಡುಗನ ಗಾಢವಾದ ನಂಬಿಕೆಯಿಂದನೋ ಅಥವಾ ಈ ಹುಡುಗ ಅವರೆಲ್ಲರಿಗಿಂತ ಹೆಚ್ಚಿನ ನಂಬಿಕೆಯನ್ನು ಹೊಂದಿದ್ನಲ್ಲ ಮಳೆ ಬರುತ್ತೆ ಅಂತ. ಹಾಗಾಗಿ ಆ ಹವನಕ್ಕೆ ನಿಂತವರೆಲ್ಲ ದಿಕ್ಕಾಪಾಲಾದರು, ಜೋರಾಗಿ ಮಳೆ ಬರ್ಲಿಕ್ಕೆ ಶುರುವಾಯಿತು. ಅವಾಗ ಈ ಹುಡುಗ ತಂದಿರುವಂಥ ಛತ್ರಿಯನ್ನು ಎತ್ತಿ ಹಿಡ್ಕೊಂಡು ಆತ ಮನೆ ಕಡೆ ಬರ್ತಾನಂತ. ಆಗ ಅವ್ರ ಅಮ್ಮ ಕೇಳ್ತಾಳೆ, ಯಾಕಲ್ಲ ನೀನು ಛತ್ರಿ ತಗೊಂಡು ಹೋಗಿದ್ದೆ, ಯಾರು ಹೇಳಿದ್ರು ನಿನಗೆ ಮಳೆ ಬರುತ್ತೆ ಅಂತ? ಹಾಗೆ ನಿನಗೆ ಹೆಂಗೆ ಮುಂದಾಲೋಚನೆ ಬಂತಿದ್ದು? ಆತ ಹೇಳ್ತಾನೆ, ಬಾಲಕ, ಅಲ್ಲಮ್ಮ, ಮಳೆಗಾಗಿ ಅಲ್ಲಿ 1000 ಜನ ಹೋಮ ಹವನ ಮಾಡ್ತಿದ್ದಾರೆ. ಆ 1000 ಜನರ ನಂಬಿಕೆಗೆ ಆ ಮಳೆ ಬರದೇ ಇರುತ್ತಾ? ನೋಡಿ ಅವನದೆಂತ ನಂಬಿಕೆ ನೋಡಿ. ಅವನು ಬೇರೆಯವರನ್ನ ನಂಬ್ತಾ ಇಲ್ಲ. ಅವನ ನಂಬಿಕೆ ಅಲ್ಲಿ 1000 ಜನರು ಸೇರಿ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ, ಹೋಮ ಹವನಗಳನ್ನು ಮಾಡ್ತಿದ್ದಾರೆ. ನಾನು ಛತ್ರಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಹೇಗೆ ಬಂತು ಅಂತಂದ್ರೆ, ಆ 1000 ನಂಬಿಕೆಗಳಿಗೆ ದೇವರು ಮೋಸ ಮಾಡ್ತಾನೆ? ಅದೆಂಥ ಭಾವನೆ ಕಂಡ್ರೆ ಆ ಹುಡುಗಂದು. ಅವರು ಎಲ್ಲರೂ ಪ್ರಾರ್ಥಿಸುವುದು ಈತನಿಗೆ ಮಳೆ ಬರುತ್ತೆ ಅನ್ನುವಂಥದ್ದು ಕನ್ಫರ್ಮ್. ಅಂತಂದರೆ ಇವನ ಮನಸ್ಸಲ್ಲಿ ಏನಿದೆ, ಅವರೆಲ್ಲರ
ನಂಬಿಕೆಗಳಿಗೂ ದೇವರು ಅಷ್ಟು ಅಂತಾನೆ ಅನ್ನುವಂಥ ನಂಬಿಕೆ ಈ ಹುಡುಗನಲ್ಲಿತ್ತಲ್ಲ, ಆ ಹುಡುಗನ ನಂಬಿಕೆ ಜಾಗೃತವಾಗಿತ್ತು. ಅದೇ ಕಾಗೆ ಕುಂಡ್ರೋದಕ್ಕೋ ಟೊಂಗೆ ಮುರಿಯೋದಕ್ಕೋ ಸಮ ಅಂತಾರಲ್ಲ, ಕೋ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ ನಾವು ಅದನ್ನು. ಆತನ ನಂಬಿಕೆಯು ಅವರ ನಂಬಿಕೆಯು ಕಂಪೇರ್ ಮಾಡಿ ನನಗೆ ಹೇಳಿ, ಹಂಗಾದ್ರೆ ನೋಡೋಣ ಯಾರ ನಂಬಿಕೆ ಹೆಚ್ಚು ದೊಡ್ಡದಪ್ಪ ಈಗ. ಆತ್ಮವಿಶ್ವಾಸವನ್ನು ನಂಬಿದವನು ಆತ ಬಾಲಕ, ಭಗವಂತನ ನಂಬಿದವರು ಅವರು ಜನರು. ಅವ್ರ ನಂಬಿಕೆ ದೊಡ್ಡದಾಯ್ತಾ ಅಥವಾ ಈ ಹುಡುಗನ ನಂಬಿಕೆ ದೊಡ್ಡದಾಯ್ತಾ? ಹಾಗೆ ಇನ್ನೊಂದು ಮುಂದುವರೆದ ಸಾಲಲ್ಲಿ ಬರೆದಿದ್ದೆ ಏನಂತಂದ್ರೆ, ಆ ಮಗು ಒಂದು ಮಾಲಲ್ಲಿ ಅಥವಾ ಇನ್ನೇನೋ ಒಂದು ವರ್ಷ ಹುಡುಗ ಅದು ಸಣ್ಣ ಪಾಪು. ಆ ಪಾಪುನ ತಂದೆ ಎತ್ತಿ ಮೇಲಕ್ಕೆ ಎಸಿತಾನೆ ಕ್ಯಾಚ್ ಹಿಡ್ಕೊಂತಾನೆ. ನಾವು ಮಗು ನಗ್ತಾ ಇರುತ್ತೆ, ಅಳಲ್ಲ, ಅದು ಬೀಳ್ತೀನೋ ಭಯ ಇಲ್ಲ ಅದಕ್ಕೆ, ನಗ್ತಾ ಇರುತ್ತೆ, ಕಿಲ ಅಂತ ನಗ್ತಾ ಇರುತ್ತೆ. ಆ ಮನೆ ಸುತ್ತಮುತ್ತಲು ಇದ್ದವ್ರು ಎಲ್ಲರಲ್ಲಿ ಬೇಡ ಕಣ ಮಗನ ಆ ಥರ ಎಸಿದು ಕೈಗೆ ತಪ್ಪಿದ್ರೆ ಏನು ಮಾಡ್ತೀಯ ಅಂತ. ಅವನಿಗೆ ತನ್ನ ಮಗನ ಮೇಲೆ ನಂಬಿಕೆ ಇದೆಯೋ ಗೊತ್ತಿಲ್ಲ, ಆದರೆ ಆ ಮಗು ಇದೆಯಲ್ಲ ಅದರ ಭಾವನೆ, ನನ್ನ ಅಪ್ಪ ಇದ್ದಾನೆ ನನ್ನನ್ನು ರಕ್ಷಿಸೋದಕ್ಕೆ, ಆತ ಮನೋರಂಜನೆ ಕೊಡ್ತಿದ್ದಾನೆ ನನಗೆ. ಗಾಳಿಯಲ್ಲಿ ಅಂದರೆ 2 ಅಡಿ ಮೇಲೆ ಹೋಗುತ್ತೆ ಮಗು, ಮತ್ತೆ ಬರುತ್ತೆ, ಕ್ಯಾಚ್ ಹಿಡ್ಕೊತಾರೆ. ಅಥವಾ ಇನ್ನೆಲ್ಲೋ ನೋಡಿರ್ಬೋದು ನೀವು, ವಿಡಿಯೋಗಳಲ್ಲೆಲ್ಲ ತೋರಿಸ್ತಿರ್ತಾರೆ. ಆ ಮಗುವಿಗೆ ಆ ನಂಬಿಕೆ, ತಂದೆಯ ಮೇಲನೋ ತಾಯಿ ಮೇಲನೋ ನಂಬಿಕೆ. ಏನೇ ನನ್ನ ಎಸ್ದಿದ್ದಾರೆ ಅಂದರೆ ಅವ್ರು ನನ್ನ ಕೆಳಗೆ ಬೀಳ್ಸಲ್ಲ ನನ್ನನ್ನು, ಅವ್ರು ಹೆಂಗೋ ಹಿಡ್ಕೊತಾರೆ ನನ್ನನ್ನು. ಆ ನಂಬಿಕೆ ಇರುತ್ತಲ್ಲ, ಅದು ನಿಷ್ಕಲ್ಮಶವಾದ ನಂಬಿಕೆ. ಅದರಲ್ಲಿ ದೋಷಗಳಿರಲ್ಲ ನಂಬಿಕೆಯಲ್ಲಿ. ಆ ನಂಬಿಕೆ ಏನಾಗುತ್ತೆ, ಆ ಕಾಸಿಗೋ ಇನ್ನೊಬ್ಬರದ್ದು ಏನಂತಾರೆ ಅದಕ್ಕೆ, ಸ್ವಾರ್ಥಕ್ಕಾಗೂ ನಂಬುವಂಥ ನಂಬಿಕೆಗಳಲ್ಲ ಅವು. ಅದು ನಂಬಿಕೆ ಅಂತಂದರೆ ಆ ಮಗುವಿಗೆ ಏನು ಗೊತ್ತು, ನಂಬಿಕೆ ಇಲ್ಲ. ಅಲ್ಲೊಂದು ಬಾಂಧವ್ಯ ಇದೆ ಅಲ್ರಿ ಅಪ್ಪ ಮಗನ ಮಧ್ಯೆ ಅಥವಾ ಮಗುವಿನ ಮಧ್ಯೆ. ಅದು ಯೋಚನೆ ಮಾಡುತ್ತೆ, ಅಯ್ಯೋ ನಮ್ಮಪ್ಪ ಆ ಮಗು ಮೇಲೆ ಹೋದಾಗ ನಗುತ್ತೆ, ಕೆಳಗೆ ಬರುವಾಗಲೂ ನಗುತ್ತೆ. ಅಂದರೆ ಆ ಮಗುವಿಗೆ ತಂದೆ ಬಿಡಲ್ವಾ, ಕೈ ಬಿಡಲ್ಲ, ನನ್ನನ್ನು ಹಿಡ್ಕೊಂತಾನೆ ಅನ್ನುವಂಥ ನಂಬಿಕೆ ಅದಕ್ಕೆ. ಹಾಗೆ ನಂಬಿಕೆ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಅದಕ್ಕೆ ಅದರದೇ ಆದಂಥ ಒಂದು ಸ್ಥಾನ ಇದೆ, ಅದಕ್ಕೆ ಅದರದೇ ಆದಂಥ ಒಂದು ಗೌರವ ಇದೆ ನಂಬಿಕೆಗೆ. ಆದರೆ ನೀವು ಆ ನಂಬಿಕೆಗಳನ್ನು ಇನ್ಯಾರ್ದೋ ಮೇಲೆ, ಅಯ್ಯೋ ನಾನು ಅವನನ್ನು ನಂಬಿದ್ದೆ, ಹೊರಟೋಯ್ತು, ಬಿಟ್ಟು ಹೋದ್ರು. ಈಗ ನೀವು ಯಾರನ್ನೋ ನಂಬೋದು ಅಥವಾ ನಿಮ್ಮನ್ನು ಯಾರೋ ನಂಬಿಸೋದು ಮುಖ್ಯ ಅಲ್ಲ, ಆದರೆ ಆ ನಂಬಿಕೆ ಎಷ್ಟು, ಅಂದರೆ ಯಾವ ಪ್ರಮಾಣದಲ್ಲಿ ನಂಬಿದ್ದೀರ ಅನ್ನೋದು ಮುಖ್ಯ ಆಗುತ್ತೆ. ಎಲ್ಲೇ ಹೋಗ್ರಪ್ಪ, ನಂಬಿಕೆ ಇದೆ ಆಯಿತು, ನಂಬಿಕೆ ಅಂತ ಇದೆ ಅಂತ ತಲೆ ತಿಂತಿದ್ದಾನೆ ಅಂತ ಅಂದ್ಕೊಳ್ಬೇಡಿ. ಯಾಕೆಂತಂದರೆ ಇದು ಸೂಕ್ಷ್ಮವಾದ ವಿಚಾರ. ಈಗ ನಂಬಿಕೆ ಇದೆ, ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಿ, ನಿಮಗೆ ಆ ಡ್ರೈವರು ಈಗಲೂ ಪರಿಚಯ ಇಲ್ಲ, ಹಿಂದಿನಿಂದಲೂ ಪರಿಚಯ ಇಲ್ಲ, ಅದ ಮುಂದೆನೂ ಪರಿಚಯ ಆಗಲ್ಲ. ಬಟ್ ಆತನ ಮೇಲೆ ಏನೋ ನಂಬಿಕೆ ಎಲ್ಲ, ಅವನು 1000 ಜನ ಅಲ್ಲ 100 ಜನನೂ ಒಯ್ತಿರ್ತಾನೆ, ಅದರಲ್ಲಿ ನಂದು ಒಂದು ಜೀವ ಸೇಫಾಗಿ ಕರ್ಕೊಂಡು ಹೋಗ್ತಾನೆ ಅನ್ನೋಂಥ ನಂಬಿಕೆ. ಆ ನಂಬಿಕೆಗಳು ಬೇರೆ. ಯಾಕೆಂದರೆ ಅವರು ಮಾಡ್ತಾ ಇರುವಂಥದ್ದು ತಮ್ಮ ಕರ್ತವ್ಯಗಳನ್ನು. ಯಾಕೆಂತಂದರೆ ಅವ್ರದ್ದು ಅವ್ರು ಪ್ರತಿನಿತ್ಯ ಮಾಡುವಂಥ ಕರ್ತವ್ಯ ಅದು. ಅಲ್ಲಿ ನಂಬಿಕೆಗಳ ಪ್ರಶ್ನೆ ಬರೋದಿಲ್ಲ. ಆದರೆ ನೀವು ಯಾರನ್ನು ನಂಬ್ತಿರಲ್ಲ, ನಿನ್ನ ಸ್ನೇಹಿತನೋ ಅಥವಾ ನಿನ್ನ ಗೆಳತಿಯೋ ಪ್ರೇಯಸಿಯೋ, ಇವ್ರುಗಳ ಮೇಲೆ ನಂಬಿಕೆ ಇಡ್ತಿರಲ್ಲ, ಇದು ಆ ನಂಬಿಕೆಯ ಎಷ್ಟು ಆಳವಾಗಿರುತ್ತೋ ಆ ನಂಬಿಕೆನ ಅವ್ರು ಹೇಗೆ ಉಳಿಸ್ಕೊಳ್ತಾರೆ ಅನ್ನುವಂಥ ಮಾತುಗಳು, ಹೇಗೆ ಉಳಿಸ್ಕೊಳ್ತಾರೆ ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ. ಇನ್ನೂ ಯಾರೋ ಹೇಳ್ತಿರ್ತಾರೆ, ಅವನು ಯಾರ್ದೋ ಮಾತು ಕೇಳ್ಕೊಂಬಂದು ನನಗೆ ಈ ಥರ ಹೇಳ್ದ ಸರ್, ಇಲ್ಲ ಸರ್ ಅವನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ ನಾನು. ನೋಡ್ರಪ್ಪ, ನಿಮ್ಮ ಮೇಲೆ ನಿಮಗೆ ಸರಿಯಾದಂಥ ನಂಬಿಕೆ ಹುಟ್ಟೋವರೆಗೂ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಕರೆಕ್ಟಾಗಿ ರೀಚ್ ಆಗುವಂಥ ಅದೊಂದು ಕ್ಯಾಲ್ಕುಲೇಷನ್ ಅಂದರೆ ನಿಮ್ಮದು ಏನದು ಕಾನ್ಫಿಡೆನ್ಸ್ ಲೆವೆಲ್ಲು ನಿಮ್ಮನ್ನು ಸದೃಢವಾಗಿ ಬಲವಾಗಿರಿಸುವಂಥ ಲೆವೆಲಿಗೆ ರೀಚ್ ಆಗೋವರೆಗೂ ನೀವು ಇನ್ನೊಬ್ಬರು ನಂಬಿನೂ ಪ್ರಯೋಜನ ಇಲ್ಲ. ಯಾಕೆಂತಂದರೆ ಇದು ಹಳೆ ಕಾಲ ಅಲ್ಲ. ಹಳೆ ಕಾಲದಲ್ಲಿ ಏನೋ ಬೇರೆಯವ್ರ ಮುಂದೆ ಹೋಗ್ತಾರೆ ಅಥವಾ ಬೇರೆಯವ್ರ ಭಾವನೆಗಳಿಗೆ ಧಕ್ಕೆ ಆಗುತ್ತೇನೋ ಅನ್ನೋ ಭಾವನೆಯಿಂದ ಅವರು ತಮ್ಮ ನೋವುಗಳನ್ನು ಅಥವಾ ಇನ್ನೊಬ್ಬರ ನೋವುಗಳನ್ನು ತಮ್ಮಲ್ಲೇ ಅದಿಮಿಟ್ಕೊಳ್ತಾ ಇದ್ರು. ಆದರೆ ಹಿಂಗಲ್ಲ. ಈಗ ನಿಮ್ಮ ವೈಯಕ್ತಿಕ ವಿಚಾರಗಳು ಕೂಡ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿರುತ್ತೆ. ನಿಮ್ಮ ಸೋಲು, ನಿಮ್ಮ ಗೆಲುವು ಅಥವಾ ನಿಮ್ಮ ವೈಯಕ್ತಿಕ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರಸ್ಗಳು ಅಥವಾ ಮ್ಯಾಟ್ರಸ್ ಅಲ್ಲ, ಅದು ವಿಚಾರಗಳು, ಇವೆಲ್ಲ ಅವರಿಗೆ ಒಂದು ವ್ಯಾಪಾರ ಅದು. ಹಾಗೆ
ನೋಡಿ, ನೀವು ಏನೋ ಕೆಟ್ಟರು, ಈಗ ನೀವು ಏನೋ ಮಾಡ್ತಾ ಇರ್ತೀರಿ, ನಿಮ್ಮ ಲೂಪ್ ಹೋಲ್ಸ್ ಯಾರಿಗೂ ಗೊತ್ತಿಲ್ಲ, ಬಟ್ ಅವ್ರು ನಂಬಿರ್ತೀರಿ ನೀವು, ನಿಮ್ಮ ಪಾರ್ಟ್ನರು ಅಥವಾ ನಿಮ್ಮ ಸ್ನೇಹಿತನು, ಅಯ್ಯೋ ಮಗ ನನ್ನ ಜೀವನದಲ್ಲಿ ಹಿಂಗೆಲ್ಲ ಆಗೈತು, ನಾನು ಮುಂದೆ ಏನು ಮಾಡಬೇಕು, ಹಿಂಗೆಲ್ಲ ಆಗದೆ, ಮತ್ತು ಈಗಿರೋ ನನ್ನ ಸ್ಥಾನಮಾನಕ್ಕೂ ಮತ್ತು ನನ್ನ ವಿಚಾರಗಳನ್ನು ಹೇಳಿದರೆ ಯಾರು ನಂಬಲ್ವೋ, ನಿಮ್ಮ ನಂಬಿಕೆ ಏನು? ನನ್ನ ಸ್ನೇಹಿತ ನನ್ನ ಮಾತುಗಳನ್ನು ಕಾನ್ಫಿಡೆನ್ಸ್ ಎಲ್ಲ ಇಟ್ಕೊತಾನೆ, ಅವನ ಹತ್ರ ಯಾರ ಹತ್ರನೂ ಹೇಳಲ್ಲ, ನೋವಿಗೆ ಸಮಾಧಾನ ಮಾಡ್ತಾನೆ ಅಂತ ಭಾವನೆ ನಿಮ್ಮದಾಗಿರುತ್ತೆ, ಆ ನಂಬಿಕೆ ಬೇರೆ. ಆದರೆ ನೀವು ಅದನ್ನು ಹೇಳಿದ ತಕ್ಷಣ ಆತನಿಗೆ ನಿಮ್ಮ ಮುಂದೆ ಏನೋ ಮಾತಾಡಬಹುದು, ಬಿಡೋ ಮಗ, ಯಾರಿಗಿಲ್ಲ ಕಷ್ಟಗಳು, ಯಾರು ಈ ಥರ ಅನುಭವಿಸ್ತಾ ಇಲ್ಲ, ನಿಮ್ಮ ಮುಂದೆ ಹಾರಿಕೆಯ ಮಾತುಗಳನ್ನಾಡಿ ಮುಂದೆ ಅದನ್ನು ದಾರಿಯುದ್ದಕ್ಕೂ ಹಂಚ್ತಾ ಹೋಗ್ತಾನೆ. ಈಗ ನಿಮ್ಮ ಮನೆಗೆ ನೆಂಟ್ರೇ ಬರ್ತಾರೆ ಅಂತ ಇಟ್ಕೊಳ್ಳಿ, ದೊಡ್ಡ ಮನೆ, ಅರಮನೆ ಅಂತ ಮನೆ, ಹಾಳು ಕಾಳು, ತಿನ್ನುಣ್ಣೋದಕ್ಕೆ ಕೊರತೆ ಇಲ್ಲ, ಓಡಾಡೋಕ್ಕೆ ಕಾರು, ಆಸ್ತಿನೋ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ಬರ್ತಾರೆ. ಏನಕ್ಕೆ? ನಿಮ್ಮ ಬಳಿ ಇರೋದನ್ನು ಸ್ವಲ್ಪ ಹಂಚ್ಕೊಂಡು ಹೋಗೋದಕ್ಕೆ. ಅಥವಾ ನಿಮ್ಮ ಮನೆ ದೊಡ್ಡದಾಗಿದೆ, ಮನಸ್ಸುಗಳು ಎಷ್ಟು ದೊಡ್ಡದಾಗಿದೆ ಅಂತ ಪರೀಕ್ಷೆ ಮಾಡೋಕ್ಕೂ ಬರ್ಬೋದು. ಅಥವಾ ಮನೆಯಲ್ಲಿ ಎಲ್ಲ ಸಮೃದ್ಧಿಯಾಗಿದೆ, ಮನಸ್ಸುಗಳು ಎಲ್ಲೆಲ್ಲಿ ಒಡೆದಿದೆಯೋ, ಯಾರ್ಯಾರ ಜೊತೆಗೆ ಹೆಂಗಿದೆ ಮನಸ್ಸುಗಳು ಅನ್ನೋದನ್ನು ತಿಳ್ಕೊಳ್ಳೋಕ್ಕಾರು ಬರ್ತಾರೆ. ಇನ್ನೊಂದು ದೊಡ್ಡ ವಿಚಾರ ಹೇಳ್ತೀನಿ ಕೇಳಿ, ಈ ದೊಡ್ಡ ಮನೆಯಲ್ಲಿ ಇರ್ತಾರಲ್ಲ, ಈ ದೊಡ್ಡ ಶ್ರೀಮಂತರು, ಇವರು ಯಾರ ಜೊತೆ ಹಂಚ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಅವರ ಮನೆಯ ಕೆಲಸದವ್ರ ಹತ್ರನೋ ಅಥವಾ ಇನ್ಯಾರೋ ಅವ್ರಿಗೆ ಅತಿ ಬೇಕಾದವ್ರು ಅಂತಾರೆ, ಶ್ರೀಮಂತರಲ್ಲ, ಶ್ರೀಮಂತರ ಹತ್ರನೇ ಹಂಚ್ಕೊಂಡ್ರೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ. ಯಾಕಂತಂದರೆ ಅವ್ರಿಗೆ ಅವರ ಲೂಪ್ ಹೋಲ್ಗಳನ್ನು ಬಿಟ್ಟು ಕೊಟ್ಟರೆ ಅವ್ರು ಇನ್ನೇನೋ ಮಾಡಿಬಿಡ್ತಾರೆ. ಹಂಗಾಗಿ ಇವರು ಅವ್ರಿಗಿಂತ ಕೆಳಮಟ್ಟದಲ್ಲಿರುವಂಥವ್ರಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಬಟ್ ಎಲ್ಲರಿಗೂ ಹೇಳ್ತಾ ಇಲ್ಲ ಈ ಮಾತುಗಳನ್ನ, ಎಲ್ಲೋ ಒಂದೆರಡು ಮಾತು ಕೇಳ್ತಾ ಇದ್ದೀನಿ. ಯಾರು ಅದನ್ನು ಅದಿಮಿಟ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊತಾರೋ ಅವ್ರದ್ದು ಆಯಿತು, ಜೀವನ ಹೆಂಗೋ ನಡೆಯುತ್ತೆ. ಬಟ್ ಅದನ್ನು ಊರು ಬಾಗಿಲು ಮಾಡಿಕೊಂಡು ದಾರಿ ಹೋಕರಿಗೆಲ್ಲ ಹಂಚ್ಕೊಂಡು ಅದನ್ನು ಎಲ್ರಿಗೂ ಹೇಳ್ಕೊಂಡು ಹೋದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ, ಅವಾಗ ನಿಮ್ಮ ಮನಸ್ಥಿತಿ ಏನಾಗುತ್ತೆ? ನಂಬಿಕೆಗೆ ಅನ್ನುವಂಥ ಪದಕ್ಕೆ ಅರ್ಥ ಉಳಿಯುತ್ತಾ ನಿಮ್ಮ ಹತ್ರ? ಉಳಿಯಲ್ಲ. ಯಾವತ್ತು ಅದು ಗುಟ್ಟು ಯಾವತ್ತಿದ್ರು ಇಬ್ಬರ ಹತ್ರ ಇದ್ರೆ ಮಾತ್ರ ಗುಟ್ಟೋದು. ಮೂರನೇವನಿಗೆ ಹೇಳಿದರೆ ಅದು ರಟ್ಟೆ, ಯಾವತ್ತಿದ್ರು ರಟ್ಟೆ, ಅದು ಗುಟ್ಟು ರಟ್ಟೆ. ಹಾಗೆ ನನ್ನ ಆತ್ಮೀಯ ಕೇಳುಗರಲ್ಲೊಬ್ಬರು ಪ್ರಶ್ನೆ ಕೇಳಿದ್ರು ನನಗೆ ವೈಯಕ್ತಿಕವಾಗಿ, ಇಲ್ಲ ಹಿಂಗೆ ಮಾಡ್ತಾರಲ್ಲ, ಏನು ಮಾಡ್ಬೇಕು ಸರ್, ಅವ್ರಿಗೆ ಬೇರೆಯವ್ರ ಮಾತು ಕೇಳ್ಕೊಂಡು ನಮ್ಮ ಹತ್ರ ಹಿಂಗೆಲ್ಲ ಮಾತಾಡ್ತಾರೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ರಾಜ್ಯ, ಅಂದರೆ ಒಂದು ರಾಜ ಆಡಳಿತ ಮಾಡ್ತಿರ್ತಾನಲ್ಲ, ಅಂತ ದೊಡ್ಡ ರಾಜ. ಆ ರಾಜ್ಯದಲ್ಲಿ ಒಬ್ಬ ಅಗಸ ಇರ್ತಾನೆ, ಒಬ್ಬ ಕುಂಬಾರ ಇರ್ತಾನೆ. ಅಗಸನ್ಗೆ ಏನಾಗುತ್ತೆ, ಒಳ್ಳೆ ಹೆಸರಿರುತ್ತೆ. ಎಂಥ ಬಟ್ಟೆಗಳನ್ನ ಕೊಟ್ಟರು ಫಳ ಅಂತ ಹೊಳೆಯೋ ಥರ ಒಗೆದಾಕೊಂಡು ಬರೋನು, ಅಂದ್ರೆ ಸೆಳ್ಕೊಂಡು ಬರೋನು. ಈ ಕುಂಬಾರನಿಗೆ ಏನೋ ನೋಡಿದ್ರೆ ಹೊಟ್ಟೆ ಕಿಚ್ಚು. ಯಾಕಂತಂದ್ರೆ ದಿನ ಬರೋರು ದೋಬಿ ಅಂತಂದ ತಕ್ಷಣ ಅವನಿಗೆ ಬಟ್ಟೆ ಕೊಡೋರು, ದುಡ್ಡು ಚೆನ್ನಾಗಿ ಆಡ್ತಾಯಿತ್ತು, ರಾಜಮನೆತನದ ಎಲ್ಲ ವಸ್ತ್ರಗಳನ್ನು ಆತ ಶುಚಿಗೊಳಿಸ್ತಾ ಇದ್ದ. ಅವನಿಗೆ ಸ್ವಲ್ಪ ದೊಡ್ಡ ಅಹಂಕಾರವೂ ಇತ್ತು. ನೋಡು, ನಾನು ಎಷ್ಟು ಚೆನ್ನಾಗಿ ಹೋಗಿರ್ತೀನಿ, ಬಟ್ಟೆ ಎಲ್ಲರೂ ನನ್ನ ಹತ್ರನೇ ತಂದು ಕೊಡ್ತಾರೆ. ಅದು ಅಹಂ ಅನ್ನುವಂಥದ್ದು ಬಂತು ಅಂತಂದರೆ ಅವನ ಅವನತಿ ಬಂದಿದೆ ಅಂತ ತಿಳ್ಕೊಂಬಿಡ್ಬೇಕು. ಹಾಗಾಗಿ ಆತ ಹಂಗೆ ಮಾತಾಡ್ತಾ ಅವ್ರಿವ್ರ ಹತ್ರ ಎಲ್ಲ ಮಾತಾಡ್ತಿರ್ತಾನೆ. ಇಲ್ಲಿ ಕುಂಬಾರನಿಗೂ ಮತ್ತು ಅವನಿಗೂ ಮಧ್ಯೆ ಸ್ವಲ್ಪ ಅಂದರೆ ವ್ಯತ್ಯಾಸಗಳು ಬರುತ್ತೆ. ಕುಂಬಾರ ಅಂದರೆ ಗೊತ್ತಾ ನಿಮಗೆ? ಮಡಿಕೆ ಮಾಡೋನು. ಹಾಗೆ ಅವನು ರಾಜ ಭಟ್ರ ಹತ್ರ ಹೋಗಿ ಹೇಳ್ತಾನೆ, ಇಲ್ಲ ನಮ್ಮ ರಾಜ್ಯದಲ್ಲಿ ಒಬ್ಬ ಅಗಸ ಇದ್ದಾನಲ್ಲ, ಬಟ್ಟೆ ಅದ್ಭುತವಾಗಿ ಒಗಿತಾನೆ, ತೊಳಿತಾನಲ್ಲ, ನಿಮ್ಮ ರಾಜರ ಹತ್ರ ಆ್ಯಕ್ಚುಲಿ ಆ ಬಿಳಿ ಆನೆಗಳಿರಬೇಕು, ಕರಿ ಆನೆ ಇದೆ ನಿಮ್ಮದು, ಅದನ್ನು ಬಿಳಿ ಆನೆ ಮಾಡಿಕೊಡ್ತಾನೆ, ಅವನ ಹತ್ರ ಕೇಳಿ ನೋಡಿ ಅಂತ ಹೇಳ್ತಾನೆ. ಅದಕ್ಕೂ ಮುಂಚಿತವಾಗಿ ಆ ರಾಜನಿಗೆ ಕನಸಲ್ಲಿ ಬಿಳಿ ಆನೆ ಬಂದಿರುತ್ತೆ. ಅವನು ಡಂಗುರ ಸಾರಿಸಿರ್ತಾನೆ, ಯಾರಾದರೂ ನನ್ನ ಕರಿ ಆನೆನ ಬಿಳಿ ಆನೆ ಮಾಡಿಕೊಡೋರು ಇದ್ದರೆ ಅವ್ರಿಗೆ ಇಷ್ಟು ಅಂದರೆ ತನ್ನ ರಾಜ್ಯದ ಒಂದು ಕಾಲು ಭಾಗದಷ್ಟು ರಾಜ್ಯ ಕೊಡ್ತೀನಿ ಅನ್ನುವಂಥ ಈ ಡಂಗುರಗಳು ಸಾರಿರ್ತವೆ. ಇದನ್ನು ಆ ಕುಂಬಾರ ಕೇಳಿರ್ತಾನೆ.
ಆ ಕೇಳ್ಕೊಂಡು ಬಂದು ರಾಜ ಭಟ್ರ ಹತ್ರ ಹೋಗ್ತಾನೋ ಅವನು ರಾಜರ ಹತ್ರ ಹೋಗ್ಬಿಟ್ಟು, ಇಲ್ಲ ನಮ್ಮ ಊರಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬ ಅದ್ಭುತವಾದ ಅಗಸ್ನಿದ್ದಾನೆ, ಅವನದು ಎಂಥ ಬಟ್ಟೆ ಕೊಟ್ಟರು ಬೆಳಗ್ಗೆ ಮಾಡಿಕೊಡ್ತಾನೆ, ಶುಚಿಯಾಗಿ ಮಾಡಿಕೊಡ್ತಾನೆ, ಪಳಪಳ ಒಳ್ಳೆ ರೀತಿ ಮಾಡಿಕೊಡ್ತಾನೆ, ನಿಮ್ಮ ಆನೆ ಯಾವ ಲೆಕ್ಕ ಅದನ್ನ ಮಾಡಿಕೊಡ್ತಾನೆ ಅವನು ಬೆಳ್ಳಗೆ, ಬೇಕಾದ್ರೆ ಒಂದು ಸರ್ತಿ ಕರೆದು ಕೇಳಿ ಅಂತಾನೆ. ಆ ರಾಜನು ತಿಕ್ಲತ್ನವನು, ಅವ್ನು ಕೇಳ್ತಾನೆ ಕರೆದು, ಏಯ್ ಬಾರಯ್ಯ ಇಲ್ಲಿ, ನೀನೇನು ರಾಜ್ಯದ ಎಲ್ಲ ಜನರ ಬಟ್ಟೆಗಳನ್ನು ಪಳಪಳ ಹೆಂಗೆ ಕೊಟ್ಟರು ಪಳಪಳ ಅಂತ ಒಳ್ಳೆಯವ್ರತ್ತ ಮಾಡಿಕೊಡ್ತೀಯಂತೆ, ಹೌದಾ? ಹೌದು ಗುರುಗಳೇ, ಹೌದು ಪ್ರಭುಗಳೇ. ಆಯಿತು, ನನ್ನ ಅರಮನೆಯ ಬಟ್ಟೆಗಳನ್ನೇನೋ ಹೋಗ್ಯದ? ಹೌದು ಪ್ರಭುಗಳೇ. ಸರಿ, ನನ್ನ ಅರಮನೆಯಲ್ಲಿ ಒಂದು ಆನೆ ಇದೆ, ಕರಿ ಆನೆ, ಅದನ್ನು ಬೆಳ್ಳಗೆ ಮಾಡಿಕೊಡು. ನಿನಗೆ ಎಷ್ಟು ಬೇಕೋ ನಗ ನಾಣ್ಯ ಕೊಡ್ತೀನಿ, ಕಾಲು ಭಾಗ ರಾಜ್ಯ ಕೊಡ್ತೀನಿ. ನನ್ನ ಕನಸಲ್ಲಿ ಬಂದು ದೇವಾನ ದೇವತೆಗಳು ಹೇಳಿದ್ದಾರೆ, ನಿನಗೆ ಬಿಳಿ ಐರಾವತ ಇದ್ದರೆ ನಿನ್ನ ಸಮೃದ್ಧಿ ಮತ್ತು ನಿನ್ನ ರಾಜ್ಯ ಎಷ್ಟು ವಿಸ್ತರಿಸುತ್ತೆ ಅಂತ. ಆಗ ತಲೆ ಕೇರ್ಕೊಳ್ಳೋಕೆ ಶುರು ಮಾಡ್ತಾನೆ. ಇದೇನಪ್ಪ ಇದು, ಆನೆನ ಕರಿ ಆನೆನ ಬೆಳ್ಳಗೆ ಮಾಡೋದ? ಅದು ಹೆಂಗೆ ಸಾಧ್ಯ? ಅವಳಂತಾನೆ, ಅದು ಹೆಂಗೆ ಸಾಧ್ಯ ಸ್ವಾಮಿ, ಅದು ಹೆಂಗೆ ಸಾಧ್ಯ ಪ್ರಭು? ಅವಳು, ಏಯ್ ಪ್ರಭುವಿನ ಮಾತಿಗೆ ವಿರುದ್ಧ ಮಾತಾಡ್ತೀಯ, ಆನೆನ ಬೆಳ್ಳಗೆ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಆಯಿತು, ಇವನು ತಲೆ ಕರ್ಕೊಂಡು ಓಡ್ತಾನೆ. ಇದನ್ನೆಲ್ಲ ನೋಡ್ತಾ ಇರ್ತಾನೆ ಮಂತ್ರಿ, ಯಾರು? ಬೀರ್ಬಲ್ಲ ನೋಡ್ತಾ ಇರ್ತಾನೆ. ಇದು ಯಾಕೆ ಹಿಂಗಾಯಿತು ಅಂತ ವಿಚಾರ ಮಾಡಿದಾಗ ಈ ಅಗಸನಿಗೂ ಮತ್ತು ಆ ಕುಂಬಾರನಿಗೂ ನಡುವೆ ವ್ಯತ್ಯಾಸಗಳಿದ್ದಾವೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಅಗಸನ್ ಕಂಡ್ರೆ ಕುಂಬಾರನಿಗೆ ಆಗಲ್ಲ, ಅಗಸನ ಏಳಿಗೆಯನ್ನು ಕುಂಬಾರ ಸಹಿಸ್ತಾ ಇಲ್ಲ. ಸರಿ, ಹಿಂಗ ವಿಚಾರ. ಸರಿ ಆಯಿತು, ಅವನು ಬಂದು ಬೀರ್ಬಲ್ಲ ಯೋಚನೆ ಮಾಡಿಬಿಟ್ಟು ದಿನ ಹೋಗಿ ಅಗಸನ ಹತ್ರ ಹೇಳ್ತಾನೆ, ನೋಡಪ್ಪ ಆನೆನ ನೀನು ಬೆಳ್ಳಕ್ಕೆ ಮಾಡುವೆ ಅಂತೆ, ಆದರೆ ಇದು ರಾಜ್ಯಾಜ್ಞೆ. ಆದರೆ ಒಂದು ಕೆಲಸ ಮಾಡು, ಆ ಅಗಸನ ಹತ್ರ ಹೋಗು, ಅಲ್ಲ ರಾಜರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನನ್ನ ಹತ್ರ ಆನೆ ನಿಲ್ಸೋಕ್ಕೆ ದೊಡ್ಡದೊಂದು ಪರಾಣ ಇಲ್ಲ. ಪರಾಣ ಅಂತಂದರೆ ದೊಡ್ಡದೊಂದು ಪಾತ್ರೆ, ಆ ಪಾತ್ರೆ ಮೇಲೆ ನಿಲ್ಲಿಸಿ ತೊಳಿಬೇಕಾಗತ್ತೆ ಆನೆ ನಿಲ್ಸೋಕ್ಕೆ ಪರಾಣ ಇಲ್ಲ, ಆನೆ ನಿಲ್ಲಿಸುವಂಥ ಪರಾಣನ ನಿಮ್ಮ ಅಗಸನಿಗೆ ಹೇಳಿಬಿಟ್ಟು, ಇದು ಕುಂಬಾರನಿಗೆ ಹೇಳಿಬಿಟ್ಟು ಮಾಡಿಸ್ಕೊಡಿ ಅಂತಾನೆ. ಆಯಿತು, ಅವನು ರಾಜ ಹೇಳ್ತಾನೆ, ಆಯ್ತಪ್ಪ ಸರಿ ನೋಡೋಣ, ಆನೆಯ ಗಾತ್ರಕ್ಕೆ ಸರಿ ಹೊಂದುವಂಥ ಪರಾಣನ ಮಾಡಿಸಿ ಕೇಳ್ತೇನೆ ನಾನು ಅಗಸನ ಹತ್ರ, ಇದು ಕುಂಬಾರನ ಹತ್ರ. ನೀನು ಹೊರಡು, ನಾಳೆ ನಾಡಿದ್ರಲ್ಲಿ ರೆಡಿ ಮಾಡಿಕೊಡ್ತಾನೆ. ಆಯಿತು, ಇವನು ರಾಜ ಕುಂಬಾರನಿಗೆ ಬರೋ ಹೇಳ್ತಾನೆ. ಕುಂಬಾರನ್ ಬರ್ತಾನೆ, ಏನು ಸ್ವಾಮಿ, ಏನು ಪ್ರಭು? ಏನಿಲ್ಲ, ನಮ್ಮ ಆನೆನ ತೊಳೆಯೋದಕ್ಕೆ ಒಂದು ಪರಾಣ ಬೇಕಾಗದೆ, ಆ ಆನೆ ಆನೆ ನಿಂತ್ಕೋಬೇಕು, ಆ ಪರಾಣದಲ್ಲಿ ಆ ಪರಾಣವನ್ನು ಮಾಡಿಕೊಡ್ಬೇಕು ನೀನು, ಇಲ್ಲಾಂದರೆ ನಿನ್ನ ತಲೆದಂಡ ಆಗತ್ತೆ. ಇದು ರಾಜ್ಯಾಜ್ಞೆ, ಇದನ್ನು ಮೀರೋ ಹಂಗಿಲ್ಲ. ಇವನು ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ ನನ್ನ ಪರಿಸ್ಥಿತಿ, ನಾನು ಹೋಗಿ ಅಗಸನ ಮೇಲೆ ಪಿಟ್ಟಿಂಗ್ ಇಟ್ಟು ಬಂದೆ, ಈಗ ನಾನು ಬುಡಕ್ಕೆ ಬಂತಿದ್ದು. ಆಮೇಲೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ, ಸ್ವಾಮಿ ಪ್ರಭು ಅದಕ್ಕೆ ತುಂಬ ಮಣ್ಣು ಬೇಕಾಗುತ್ತೆ, ನಿನಗೆ ಎಷ್ಟು ಮಣ್ಣು ಬೇಕು ಅಷ್ಟು ಮಣ್ಣು ತರಿಸ್ತೀನಿ ನಾನು ಅಂತೇಳಿ ಅವನು ಆನೆ ಮೇಲೆ ಎಲ್ಲ ಒರೆಸಿ ಮಣ್ಣು ತಂದು ಸುರಿಸ್ತಾನೆ. ಆಯಿತು, 3 ದಿನ ಆಯಿತು, 4 ದಿನ ಆಯಿತು. ಈ ಕುಂಬಾರನಿಗೆ ಆ ಪರಾಣ ಮಾಡೋಕ್ಕೆ ಹೋಗ್ತಾನೆ. ಅವನು ಅದ್ರೊಳಗೆ ನಿಂತ್ಕೊಂಡು ಅದನ್ನು ತಿದ್ದಬೇಕಲ್ಲ. ಈಗ ಪರಾಣ ಒಳಗೆ ಹೋದರೆ ಅವನೇ ಅದ್ರ ಒಳಗಡೆ ಹೋಗಿ ಸಾಫ್ ಮಾಡಬೇಕು. ಅಂದರೆ ಸಾಫ್ ಅಂತಂದರೆ ಅದು ಸ್ಮೂತ್ ಮಾಡಬೇಕು, ಅದಕ್ಕೆ ಏನೇನೋ ಇರ್ತಾವಲ್ಲ ಅದನ್ನೆಲ್ಲ ಮಾಡುವಂಥದ್ದು. ಮಾಡೋದಕ್ಕೆ ಮಾಡ್ತಾನೆ, ಅದ್ರ ಮೇಲೆ ಹೋಗ್ತಾನೆ, ಮುರಿಯುತ್ತೆ ಪಳ್ಳ ಅಂತ. ಅವನು ವೇಟೆ ಅದು ತಡೆಯಲ್ಲ, ಏನು ಆನೆ ವೇಟ್ ತಡೆಯುತ್ತಾ? ಹಂಗೆ ಮಾಡ್ತಾನೆ. ಈ ಸರ್ತಿ ಸಿಕ್ಕಾಪಟ್ಟೆ ಮಣ್ಣು ತಂದು ತುಂಬ ದೊಡ್ಡದಾಗಿ ದಪ್ಪದಾಗಿ ಮಾಡ್ತಾನೆ, ಅದನ್ನು ಸುಡ್ತಾನೆ. ಆಯಿತು, ಆನೆನ ತಂದು ನಿಲ್ಸಪ್ಪ ಅಂತ ಆನೆನ ತಂದು ನಿಲ್ಲಿಸಿ, ಪ್ರಭುಗಳೇ ಆನೆ ನೋಡೋಣ ತೊಳಿಬೋದು, ಅವನು ಬೆಳ್ಳಗೆ ಮಾಡ್ತಾನೆ. ಅವನು ಜಿದ್ದು ಬಿಡ್ತಾ ಇಲ್ಲ. ಇನ್ನು ಹೆಂಗಾದರೂ ಅಗಸನನ್ನು ಇದರಲ್ಲಿ ಸೋಲಿಸ್ಬೇಕು. ಅವನು ಜಿದ್ದು ಬಿಡ್ತಾ ಇಲ್ಲ. ಯಾರು? ಕುಂಬಾರ. ಹೆಂಗೋ ನಾನು ಮಾಡಿಬಿಟ್ಟಿದ್ದೀನಿ ಪರಾಣ, ಅದು ಆನೆ ವೇಟ್ ತಡೆಯುತ್ತೆ, ಅವನು ತೊಳಿಲಿ, ಅದನ್ನು ತೊಳೆದ ಮೇಲೆ ಬೇಕಾದ್ರೆ ಆನೆ ಬೆಳಗಾಗಲಿ ನೋಡೋಣ ಹೆಂಗೆ. ಅವನಿಗೆ ಗೊತ್ತು, ಅಗಸನಿಗೆ ಗೊತ್ತು ಇದು ಸಾಧ್ಯ ಇಲ್ಲ ಅಂತ. ಅಲ್ಲ, ಕುಂಬಾರನಿಗೆ ಗೊತ್ತು ಇದು ಆನೆನ ಬೆಳಕು ಮಾಡೋದು ಸಾಧ್ಯ ಇಲ್ಲ ಅಂತ. ಅಗಸನಿಗೂ ಗೊತ್ತು ಆನೆ ವೇಟ್ನ ಪರಾಣ ತಡೆಯಲ್ಲ ಅಂತ. ನೋಡಿ ಹೆಂಗಿದೆ ಒಳಗೊಳಗೆ ಭಿನ್ನಾಭಿಪ್ರಾಯಗಳು. ಒಂದು ಆಯಿತು, ಪ್ರಭುಗಳು ಬರ್ತಾರೆ, ಆನೆನ ತರ್ತಾರೆ, ಪರಾಣದಲ್ಲಿ ನಿಲ್ಲಿಸ್ತಾರೆ, ಪರಾಣ ಒಡೆದೋಗುತ್ತೆ. ಇವರು ಕುಂಬಾರನಿಗೆ ಹೇಳ್ತಾರೆ, ಹೆಂಗೆ ಮಾಡಿದೆಯಾ ನೀನು, ಸರಿಯಾಗಿ ಮಾಡು, ಇನ್ನೊಂದು ಸರ್ತಿ ನೀನು ಮಾಡೋವರೆಗೂ ಬಿಡಲ್ಲ, ಇಲ್ಲಾಂದರೆ ನಿನ್ನನ್ನು ತಲೆದಂಡ ಮಾಡ್ತೀನಿ. ಅಯ್ಯೋ ಇದೊಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ ಅಂತ ಪದೇ ಅದು ಹೊಡಿತಾನೆ ಇರುತ್ತೆ. ಆವಾಗ ಬರ್ತಾನೆ ಬೀರ್ಬಲ್ಲ, ರಾಜರಿಗೆ ಹೇಳ್ತಾನೆ, ನೋಡಿ ಸ್ವಾಮಿ, ನೋಡಿ ಪ್ರಭುಗಳೇ, ಇದು ಈ ಸಂಕಷ್ಟ ನಿಮಗೆ ಶುರುವಾಗಿದ್ದು ಆ ಕನಸಿಂದನೂ ಅಲ್ಲ, ಇದರಿಂದನೂ ಅಲ್ಲ. ಆದರೆ ಆನೆಗಳು ಕಪ್ಪುಗಿದ್ದನ್ನು ಬೆಳಗ್ಗೆ ಮಾಡೋಕ್ಕಾಗಲ್ಲ, ಬಿಳಿ ಆನೆ ಎಲ್ಲೂ ಇಲ್ಲ. ಹಾಗಾಗಿ ಈ ಅಗಸ ಇದ್ದಾನಲ್ಲ, ಅಗಸನನ್ನು ಕಂಡ್ರೆ ಈ ಕುಂಬಾರನಿಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಕುಂಬಾರ ಬಂದು ನಿಮ್ಮ ಮುಂದೆ ಅಗಸ ಆನೆನ ತೊಳಿತಾನೆ ಅಂತ ಹೇಳಿದ.
ಆದರೆ ಅಗಸ ಆ ಆನೆನ ತೊಳೆಯೋಕ್ಕಾಗಲಿಲ್ಲ. ಈ ಕುಂಬಾರನಿಗೆ ಆ ಆನೆಯ ವೇಟನ್ನು ಹೊರುವಂಥ ಪರಾನನ ತಯಾರು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇಬ್ಬರು ಯಾರೇ ಆಗಲಿ ಇದು ವ್ಯವಹಾರಸ್ಥರ ನಡುವೆ ಅಷ್ಟೇ ಅಲ್ಲ, ನಮ್ಮ ನಡುವೆ ಕೂಡ ಬರುತ್ತೆ. ಹೇಗೆ ಅಂತಂದರೆ ನಮ್ಮ ಅಂತಂದರೆ ನಮ್ಮ ಸಾಮಾನ್ಯ ಜನರ ಮಧ್ಯೆನೂ ಭಿನ್ನಾಭಿಪ್ರಾಯಗಳಿರ್ತವೆ. ಆತ ಏನೋ ಒಂಚೂರು ಮಾಡ್ದ, ಅವನೇನೋ ಒಂಚೂರು ಮೇಲಕ್ಕೆ ಬರ್ತಿದ್ದಾನೆ ಅಂತಂದ ತಕ್ಷಣ ಅವನ ಮನಸ್ಸಲ್ಲಿ ಅಯ್ಯೋ ಇವನು ನನಗಿಂತ ಮುಂದೆ ಹೊರಟಾನಲ್ಲೋ, ಏನು ಮಾಡೋದು, ಹೆಂಗಾರು ಮಾಡಿ ಇವನು ಕೆಳಗೆ ಇಳಿಬೇಕಲ್ಲ, ಈ ಥರ ಬರುತ್ತೆ. ಆದರೆ ನೀವು ಒಂದು ದಿನ ಒಬ್ಬನ್ನ ಕೆಳಗಿಳಿದ್ರೆ ನಿಮ್ಮನ್ನು ಕೆಳಗಿಳಿಯೋರು 108 ಜನ ಕಾಯ್ಕೊಂಡಿರ್ತಾರೆ. ಹೆಂಗೆ ಅಗಸ ಇದ್ನಲ್ಲ, ಅಗಸನ ಕೆಳಗೆ ಅಗಸನ್ನ ಇಳಿಯೋಕ್ಕೆ ಕುಂಬಾರ ಇದ್ದ, ಕುಂಬಾರನ ತಿರ್ಗಾ ಅಗಸನ ಕೆಳಗಿಳಿದಾನೆ. ಹಂಗೆ ಕುಂಬಾರ ಅಂತಂದರೆ ಈ ಬೀರ್ಬಲ ಕೆಳಗಿಳಿದ್ನಲ್ಲ, ಹಂಗೆ ನೀವು ಒಬ್ಬರು ಕಾಲು ಎಳೆದ್ರೆ ಇನ್ನೂ ನಿಮ್ಮ ಕಾಲು ಇಳಿಯೋಕ್ಕೆ ಸಾವಿರಾರು ಜನ ಇದ್ದಾರೆ. ಯಾಕೆ ನೀವೇನು ಮಾಡಿರ್ತೀರಿ ಅದಕ್ಕೆ ನಿಮಗೆ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಅದಕ್ಕೆ ಹೇಳುವಂಥದ್ದು. ನೀವೇನು ಮಾಡಿರ್ತೀರಿ ಅದು ನಿಮಗೆ ರಿಟರ್ನ್ ಆಗುತ್ತೆ ಅಷ್ಟೇ. ಇದೇ ವಿಚಾರಕ್ಕೆ ತುಂಬ ಜನ ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಒಂದು ಬುಟ್ಟಿಯಲ್ಲಿ ಈಡಿನ ಇಟ್ಟಿದ್ರಂತೆ, ಈಡಿ ಹತ್ತಕ್ಕೆ ಹೋಯ್ತಂತೆ, ಜಗ್ಗಿದ್ರಂತೆ. ಇವು ಕೂಡ ಆಗೋಗುತ್ತೆ. ಇನ್ನು ಯಾರೋ ನಿಮ್ಮ ನಂಬಿಕೆಗಳು, ಯಾಕೆ ನಂಬಿಕೆ ವಿಚಾರಕ್ಕೆ ಬಂದಾಗಲೇ ಈ ವಿಚಾರಗಳು ಬೇರೆ ಬಂದ್ವಲ್ಲ, ಹಂಗೆ ಹೇಳ್ತಾರೋವಂಥದ್ದು. ನಂಬಿಕೆ, ನೀವು ಯಾರನ್ನೇ ನಂಬಿ, ಆದರೆ ನಿಮ್ಮ ಮೇಲೆ ನಿಮಗೊಂದಿಷ್ಟು ನಂಬಿಕೆ ಇರಬೇಕು ಫಸ್ಟು. ನೀವು ಪ್ರೇಮಿಗಳ ಅಂದರೆ ತಮ್ಮ ಪ್ರೇಮಿಗಳನ್ನು ಅಂದರೆ ತಮ್ಮ ಪ್ರಿಯತಮನೋ ಅಥವಾ ಪ್ರಿಯತಮೇನೋ ನಂಬ್ತಿರೋ, ಅಥವಾ ಸ್ನೇಹವರ್ಗನ ನಂಬ್ತಿರೋ, ಅಥವಾ ಸ್ನೇಹಿತರನ್ನ ನಂಬ್ತಿರೋ, ಅಥವಾ ಇವ್ರು ಯಾರು ನಂಬಲಿಲ್ಲ ಅಂತಂದ್ರು ಕೊನೆಗೆ ಇನ್ನು ಯಾರನ್ನೂ ಉನ್ನತ ಸ್ಥಾನದಲ್ಲಿರೋರು ನಂಬ್ತಿರೋ ಅಂತಂದರೆ ಯಾರೇ ಆಗಲಿ ಇವತ್ತಿನ 21ನೇ ಶತಮಾನದಲ್ಲಿ ಯಾರೇ ಆಗಲಿ ತಮ್ಮ ಸ್ವಾರ್ಥ ಇಲ್ಲದ ನಿಮ್ಮ ನಂಬಿಕೆಗಳಿಗೆ ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸ್ಪಂದಿಸೋದಿಲ್ಲ. ಇದೊಂದು ನೆನಪಿಟ್ಕೊಳ್ಳಿ ತಲೆಯಲ್ಲಿ. ಯಾರೂ ಕೂಡ ಸ್ವಾರ್ಥ ಅನ್ನೋದು ಇಲ್ಲದೆ ನಿಮಗೆ ಯಾರೂ ಸ್ಪಂದಿಸೋದಕ್ಕೆ ಸಾಧ್ಯ ಆಗಲ್ಲ. ಏನೋ ಸ್ವಾರ್ಥ ಇರುತ್ತೆ, ಏನೋ ತಮ್ಮ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳುವಂಥದ್ದು, ಅಥವಾ ಇನ್ನೊಂದು ನಿಮ್ಮಿಂದ ಏನೋ ಲಾಭ ಆಗುತ್ತೆ, ಅಥವಾ ನಿಮ್ಮಲ್ಲಿರುವ ನಾಲೆಜ್ನ ಗೇನ್ ಅಥವಾ ಗ್ರ್ಯಾಪ್ ಮಾಡೋದಕ್ಕೋ ಏನೋ ಒಂದು ಕಾರಣ ಇರುತ್ತೆ. ಅದರಿಂದ ಅವರು ನಿಮಗೆ ಸ್ಪಂದಿಸ್ತಿರ್ತಾರೆ. ಬಟ್ ನಿಮ್ಮಿಂದ ಯಾವಾಗ ನಿಮ್ಮ ನಂಬಿಕೆ ಅಥವಾ ನಿಮ್ಮ ಸಹಕಾರ ಅವ್ರಿಗೆ ಕಡಿಮೆ ಆಗುತ್ತೋ ಆವಾಗ ನೀವು ಏನೇನು ಹೇಳಿದ್ರು ಅದು ಜಗಜ್ಜಾಹೀರು ಅಂತ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಜಗಜ್ಜಾಹೀರೇ ಅದು. ಹಾಗೆ ಈ ನಂಬಿಕೆಗಳು ಅನ್ನುವಂಥದ್ದು ಬಹಳ ಹುಟ್ಟಬೇಕಾದ್ರೆ ತುಂಬ ಸಲೀಸಾಗಿ ಹುಟ್ಟುಬಿಡುತ್ತೆ. ಯಾರದ ಮೇಲೆ ಯಾರೋ ನಿಮ್ಮ ಜೊತೆಗೆ ಚೆಂದಾಗಿ ಒಂದು 4 ದಿನ ಏನಪ್ಪೋ ಇಲ್ಲ ಮಗ ನಾನು ನಿನ್ನ ಜೊತೆಗೆ ಇರ್ತೀನಿ, ಸಾಯೋವರೆಗೂ ನಿನ್ನ ಹತ್ರನೇ ನಿನ್ನ ಜೊತೆಗೆ ಇರ್ತೀನಿ, ನಿನಗೆ ಏನೇ ಕಷ್ಟ ಬರಲ್ಲ ಮಗ ನಾ ಹೆಗಲು ಕೊಡ್ತೀನಿ, ನಿನ್ನ ಜೊತೆಗೆ ಯಾರು ನಿಂತ್ಕೊತಾರೋ ಇಲ್ಲೋ ಗೊತ್ತಿಲ್ಲ ನಾನು ನಿಂತ್ಕೊತೀನಿ. ಈ ಎಲ್ಲ ಮಾತುಗಳನ್ನ ಕೇಳಿದ ತಕ್ಷಣ ಏನೋ ಸೃಷ್ಟಿಕರ್ತ ಭಗವಂತ ನಮಗಾಗಿ ಏನೋ ಒಂದು ವ್ಯಕ್ತಿನ ಅಥವಾ ಏನೋ ಒಂದು ಅದ್ಭುತವಾದ ಮನಸ್ಸನ್ನು ಸೃಷ್ಟಿ ಮಾಡಿ ಭೂಮಿ ಮೇಲೆ ಬಿಟ್ಬಿಟ್ಟಿದ್ದಾನೆ. ಇವನೇ ನನಗೆಲ್ಲ ಮನೆಯವರು ನನ್ನ ಮನೆಯವರು ನನಗೆ ವ್ಯಾಲ್ಯೂ ಕೊಡೋಲ್ಲ, ನಮ್ಮ ಅಮ್ಮನೂ ನನ್ನ ಮಾತಿಗೆ ಸರಿಯಾಗಿ ಕಿವಿ ಕೊಡೋಲ್ಲ, ನಮ್ಮ ಅಪ್ಪನೂ ನನ್ನ ಮಾತಿಗೆ ಸರಿಯಾಗಿ ಕಿವಿ ಕೊಡೋಲ್ಲ, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇವನು ಯಾರಿಗೂ ಹೊರಗಿಂದ ಬಂದ ಫ್ರೆಂಡ್ಶಿಪ್ ಈಸ್ ಫಾರ್ ಎವರ್ ಅಂತ ಹೇಳ್ಕೊಂಡು ನಂಬಿಬಿಡ್ತೀರ. ಫಸ್ಟಿಗೆ ಏನೋ ಓಕೆ, ಆದರೆ ಅದು ಇತಿಮಿತಿ ದಾಟಿ ಅತಿ ಆದರೆ ಅದು ಮುಂದೊಂದು ದಿನ ನಿಮಗೆ ಮೈ ಪರ್ಚ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದು ಒದಗಬಹುದು. ಯಾರನ್ನ ನೀವು ನಂಬಿರ್ತೀರೋ ಅವರು ಎಲ್ಲಿವರೆಗೂ ನಂಬಿಕೆಗೆ ಅರ್ಹರಾಗಿರ್ತಾರೋ ಅಥವಾ ನಂಬಿಕಸ್ಥರಾಗಿರ್ತಾರೋ ಅಲ್ಲಿವರೆಗೂ ಮಾತ್ರ ಅವರ ನಡುವೆ ವಹಿವಾಟುಗಳು ಮತ್ತು ಒಡನಾಟಗಳು ಅದ್ಭುತವಾಗಿರುತ್ತೆ. ಅದು ಒಂಚೂರು ಏರುಪೇರಾದರೆ ಇದೆಂಥ ಕೆಲಸ ಮಾಡಿದ್ನಯ್ಯ ನಾನು, ನನ್ನವನು ನಮ್ಮವರು ಅಂತ ತಿಳ್ಕೊಂಡು ಬರೋ ಎಲ್ಲ ಮ್ಯಾಟ್ರ್ಗಳನ್ನು ಅವನು ಮುಂದೆ ಬಿತ್ತುಬಿಟ್ಟೆ. ಇವಾಗ ಅದು ಊರು ತುಂಬ ಎಲ್ಲ ಬೀದಾಗಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಪೊದೆಗಳು ಹುಟ್ಕೊತಾವೆ. ಅಂದರೆ ಪೊದೆಗಳು ಅಂತಂದರೆ ವೈಮನಸ್ಸುಗಳು, ಅಥವಾ ನಿಮ್ಮನ್ನು ನೋಡಿ ಆಡ್ಕೊಳ್ಳೋರು, ನೋಡೋ ಹೆಂಗೈತೆ ಇವನು ಲೈಫು ಕದ್ದ ಮುಚ್ಚಿ ಅಂದರೆ ಹೊರಗೊಂದು ಮಾಡ್ತವನೆ ಅಂತ ಹೇಳಿ ಶುರುವಾಗುತ್ತೆ. ಆಮೇಲೆ ಅದಕ್ಕೆ ಯಾರನ್ನೇ ನಂಬೋಕ್ಕಿಂತ ಮುಂಚೆ ಅವರ ವೈಯಕ್ತಿಕ ವಿಚಾರಗಳು ಅಥವಾ ಅವರ ಹಿನ್ನೆಲೆ ಏನು, ಅವರ ಹಿನ್ನೆಲೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜನಕ್ಕೆ ಅವರು ನಂಬಿಕೆ ದ್ರೋಹ ಮಾಡಿದ್ದಾರೋ, ಅಥವಾ ಯಾರನ್ನ ನಂಬಿಸಿ ಕುತ್ತಿಗೆ ಕೊಯ್ದಿದ್ದಾರೋ, ಅಥವಾ ಇನ್ನೇನೋ ಅವ್ರ ನಡುವೆ ಒಳ್ಳೇದಿತ್ತು ಪರವಾಗಿಲ್ಲ, ಅದನ್ನು ಒಳ್ಳೆಯದಾಗಿ ಇಟ್ಕೊಂಡು ಹೋಗಿ. ಅವ್ರೇನೋ ಒಂದು ಮಾತು ಸಿಟುಕು ಅಂದರೆ ಏನೋ ಒಂದು ಚೂರು ಕೋಪದಲ್ಲಿ ಏನೋ ಅಂತಂದರೆ ಅವನು ನನ್ನ ಮಗನ ನಂಬಿದ್ನಯ್ಯ ನಾನು, ಹಿಂಗೆ ಮಾತಾಡ್ಬಿಟ್ಟ, ಅವನಿಗೆ ಒಂದು ಗತಿ ಕಾಣಿಸ್ಬೇಕು. ಇವುಗಳೆಲ್ಲ ಇದಾವಲ್ಲ, ನಿಮಗೆ ನೀವೇ ಮುಳುವಾಗ್ತೀರಾ. ನಿಮಗೆ ನೀವೇ ಅದೇನೋ ಅಂತಾರಲ್ಲ, ಅದೇನೋ ಹೇಳ್ತಾರೆ ನಿಮಗೆ ನೀವೇ ಅದೇನೋ ಹೇಳ್ತಾರಪ್ಪ, ಆಯಿತು, ನಿಮಗೆ ನೀವೇ ಸಮಾಧಿ ಕಟ್ಕೊಂಡಂಗೆ.
ಇದೆ ಬೇರೆ ಏನೋ ಅರ್ಥ, ಬೇರೆ ಏನೋ ಪದ ಇತ್ತದು ನನ್ನ ಬಾಯಿ ಬರ್ತಾಯಿಲ್ಲ. ನಿಮಗೆ ನೀವೇ ಕೊಳ್ಳಿ ಇಟ್ಕೊಂಡಂಗೆ ನೋಡಿ, ಎಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ಮನೆ ದೊಡ್ಡದಾಗಿದ್ದರೂ ಮನಸ್ಸು ಚಿಕ್ಕದಾಗಿರುತ್ತಂತೆ. ಅದೇ ಈ ಚಿಕ್ಕ ಚಿಕ್ಕ ಮನೇಲಿ ಇರ್ತಾರಲ್ಲ ಇವ್ರುಗಳು ಮನಸ್ಸು ದೊಡ್ಡದಾಗಿರುತ್ತಂತೆ. ಏನೋ ದೊಡ್ಡವ್ರು ಹೇಳಿದ ಮಾತಿದು. ಅದ್ರ ಈ ಮಧ್ಯೆ ನೋಡ್ತಿದ್ದೀನಲ್ಲ, ಮನಸ್ಸು ಚಿಕ್ಕದೋ ದೊಡ್ಡದು ಗೊತ್ತಿಲ್ಲ, ಆದರೆ ತೋರಿಸೋವಾಗ ದೊಡ್ಡದಾಗೆ ತೋರಿಸಿರ್ತಾರೆ, ಆಮೇಲೆ ಮಾಡ್ಕೊಳ್ಳೋದು ಮನಸ್ಸು ಚಿಕ್ಕದು. ಅವರು ತಮ್ಮ ಕೆಲಸ ಮುಗೀತು ಅಂತಂದರೆ ಆ ಮನಸ್ಸೇ ಇಲ್ವೇನೋ, ಏನೇ ಇವರು ಕ್ರೂರ ಪ್ರಾಣಿಗಳು, ನರಭಕ್ಷಕರು ಅನ್ನೋ ಥರ ತೋರಿಸ್ಬಿಡ್ತಾರೆ. ಅವ್ರದ್ದೆಲ್ಲ ಮುಗಿದ್ಮೇಲೆ ನೀನು ಯಾವನೋ ಅಮ್ಮನೋ ಅಕ್ಕನೋ ಅಂತ ಬಾಯಲ್ಲೆಲ್ಲ ಕೆಟ್ಟ ಪದಗಳನ್ನ ಮಾತಾಡ್ತಾ, ಆಯ್ತಲ್ಲ ನಿಮ್ಮಿಂದ ಬೇಳೆ ಬೇಯಿಸ್ಕೊಂಡ್ರು ಆಯಿತು, ಏನೋ ಕಟ್ಕೊಳ್ಬೇಕಿತ್ತು ಕಟ್ಕೊಂಡ್ರು, ಇಲ್ಲ ನಿಮ್ಮಿಂದ ಏನೋ ಪಡ್ಕೊಳ್ಬೇಕಿತ್ತು ಪಡ್ಕೊಂಡ್ರು. ಇವಾಗ ನಿಮ್ಮನ್ನು ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಜಾಗದಲ್ಲಿ ಅವ್ರು ಇರ್ತಾರೆ, ಅವ್ರ ಜಾಗದಲ್ಲಿ ನೀವು ಇರ್ತೀರಿ ಅಷ್ಟೇ. ವ್ಯತ್ಯಾಸಗಳೇನಿಲ್ಲ ಜಾಸ್ತಿ. ಆದರೆ ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ ಈ ವಿಚಾರಗಳನ್ನ, ಈಗಲೂ ಹೇಳ್ತಿದ್ದೀನಿ, ಇನ್ನೊಂದು ಸರ್ತಿ ಪುನರಾವರ್ತಿಸ್ತೀನಿ, ಅದಕ್ಕೇನಿಲ್ಲ, ತೊಂದರೆ ಇಲ್ಲ. ಏನಂತಂದರೆ ನಿಮ್ಮ ಗುರಿಗಳು ಯಾವತ್ತೂ ಗೌಪ್ಯವಾಗಿರಲಿ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಅದು ಯಾಕೆ ಗೌಪ್ಯ? ಹೋಗ್ಬಿಟ್ಟು ಫೇಸ್ಬುಕ್ಕಲ್ಲಿ ಸ್ಟೇಟಸ್ ಹಾಕ್ತಾನೆ, ನನ್ನ 2025 ಏನು ಗೊತ್ತಾ, ನಾನು ಅಲ್ಲಿರೋಕ್ಕೆ ಬಯಸ್ತೀನಿ, ಅಲ್ಲಿರ್ತೀನಿ, ನಾನು CEO ಆಗ್ತಾಯಿದ್ದೀನಿ, ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ತಾಯಿದ್ದೀನಿ, ನಾನು IAS ಕ್ರ್ಯಾಕ್ ಮಾಡಬೇಕು ಮುಂದಿನ ವರ್ಷ, KS ಕ್ರ್ಯಾಕ್ ಮಾಡಬೇಕು, IPS ಕ್ರ್ಯಾಕ್ ಮಾಡಬೇಕು. ಅಲ್ಲರೇ ನಿಮ್ಮ ಗುರಿಗಳು ಗೌಪ್ಯವಾಗಿರಲಿ, ಅವು ನಿಮ್ಮ ಇನ್ಬಾಕ್ಸಲ್ಲೇ ಇರಬೇಕು. ಹೋಗ್ಬಿಟ್ಟು ವಾಲ್ ಪೋಸ್ಟಲ್ಲಿ ಪಬ್ಲಿಕ್ ಪೋಸ್ಟಲ್ಲಿ ಆಗಬಾರ್ದು. ಅವು ನಿಮ್ಮ ಇನ್ಬಾಕ್ಸಲ್ಲಿ ಅಂದರೆ ನಿಮ್ಮ ಮೈಂಡಲ್ಲಿ ಮಾತ್ರ ಇರಲಿ. ಯಾಕಂತಂದರೆ ಅದಕ್ಕೆ ಯಾವಾಗ ವ್ಯಾಲ್ಯೂ ಬರುತ್ತೋ ಅದು ನಿಮಗೆ ಯಾವಾಗ ಹೌದು ನಾನು ಅಂದಿದ್ದನ್ನು ಸಾಧಿಸಿದ್ದೀನಿ ಅಂದಾಗ ಬಂದ್ಬಿಟ್ಟು ಹೇಳಿ, ನಾನು ಹಂಗೆ ಅಂದ್ಕೊಂಡಿದ್ದೆ, ಆವಾಗಲ್ಲ, ಏನು ನಾನು ಮಾಡಬೇಕಿತ್ತೋ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದೀನಿ ನೋಡ್ರಪ್ಪ, ನಾನು ಇವಾಗ ಇರೋದು ಸ್ಟೇಟಸ್ ಹಿಂಗೆ. ಅದು ಏನು ಗಳಗಿಸಿದ್ದ ಒಳಗೊಳಗೆ ಹಿಂಗೆ ಅಂದ್ಕೊಳ್ಬೋದು ಜನನು. ಏನಪ್ಪ ನೋಡೋಕೆ ನೀನು ಅಷ್ಟೊಂದು ಸೈಲೆಂಟಾಗಿದ್ದು, ಸೈಲೆಂಟ್ ಅನ್ನೋಕ್ಕಿಂತ ಏನೋ ನೀನು ನೋಡಿದ್ರೆ ಹಂಗೆ ಅನಿಸೋದಿಲ್ಲ, ಆದರೂ ನೀನೇನು ಸಾಧಿಸಿಬಿಟ್ಟಿದೀಯಾ ಅನ್ಕೊಳ್ರಿ. ಅನ್ಕೊಳ್ಳೋರ್ಗೆ ಒಳ್ಳೆ ಕೆಟ್ಟರು ಮಾತಾಡ್ತಾರೆ, ಚೆನ್ನಾಗಿದ್ರು ಮಾತಾಡ್ತಾರೆ. ಯಾರು ನಿಮ್ಮ ಸಾಧನೆಯನ್ನು ನೋಡಿ ನಿಮ್ಮ ಭುಜದ ಮೇಲೆ ಕೈ ಇಟ್ಟು ನೀನು ಮಾಡಿದ್ದು ಕರೆಕ್ಟ್ ಅದೇ, ಮುಂದೆ ಇನ್ನೊಂಚೂರು ಬೇರೆ ಇನ್ನೊಂಚೂರು ಬೇರೆ ಕಡೆ ಗಮನ ವಹಿಸು, ಅದರಲ್ಲೂ ಏನಾದರೂ ಸಾಧಿಸಿ ತೋರಿಸು ಅನ್ನುವಂಥ ಮನಸ್ಥಿತಿಗಳು ಯಾವವು ನಿಮ್ಮ ಹತ್ರ ಇದ್ದಾವೋ ಅವು ನಿಮಗೆ ಆ ಹಿರಿಯರ ಆಶೀರ್ವಾದಗಳೇ ಅಥವಾ ನಿಮ್ಮ ಗುರುಗಳ ಆಶೀರ್ವಾದಗಳೇ. ನಿಮ್ಮ ಒಳ್ಳೆ ಕರ್ಮ ಏನಿತ್ತಲ್ಲ ಆ ಕರ್ಮದ ಆಶೀರ್ವಾದಗಳೇ ನಿಮಗೆ ಅವು. ಏನೇನ ನನ್ನ ಮಗ ನೋಡೋ ನನ್ನ ಮುಂದೆ ಬುಕ್ಕೇ ಹಿಡಿತಾ ಇರಲಿಲ್ಲ, ಯಾವಾಗ ಕೂತ್ಕೊಂಡು ಓದ್ತಾ ಇದ್ನೋ ಏನು, ನನ್ನ ಮಗ ನೋಡು ನನಗೆ ಗೊತ್ತಿಲ್ದಂಗೆ ನಾನು ಅರ್ಜಿನೇ ಹಾಕಲ್ಲ ಅಂತ ಹೇಳಿದ್ದ, ಆದರೂ ನೋಡು ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ಅರ್ಜಿ ಹಾಕಿದ್ದಾನೆ. ಅರ್ಜಿ ನೋಡು ಹೆಂಗೆ, ಯಾರನ್ನೂ ನಂಬಂಗಿಲ್ಲಪ್ಪ ಈಗ. ಅಲ್ರಿ ನೀವು ಯಾಕ್ರೆ ನಂಬ್ತೀರ ಅವನನ್ನು? ಅವನ ನಂಬಿಕೆ, ಅವನ ಗುರಿ, ಅವನ ವಿಶ್ವಾಸ ಅವನ ಜೊತೆಗೆ ಇದೆ. ನೀವು ಅವನು ನೋಡಿ ಆಡ್ಕೊಳ್ಳೋ ಅಂಥದ್ದೇನಿದೆ ಅದರಲ್ಲಿ? ನಿಮ್ಮ ಕೈಲಾತ ಸಾಧಿಸಿ. ಸುಮ್ಮನೆ ಅವನು ಯಾರ್ಯಾರು ಈ ಮಾಡ್ತಿರ್ತಾರಲ್ಲ, ಫ್ರೆಂಡ್ಸ್ ನಂದು ಮುಂದಿನ ವರ್ಷ ಇದು ಫ್ರೆಂಡ್ಸ್, ಮುಂದಿನ ವರ್ಷ ಅದು ಫ್ರೆಂಡ್ಸ್, ಇದೆಲ್ಲ ಇದು ಕಣ್ಕಟ್ಟಾಗುತ್ತೆ. ಅಥವಾ ನೋಡೋರಿಗೆ ಮಾತ್ರ ಹೌದಪ್ಪ ಇವನು ಸಾಧನೆಯೆಡೆಗೆ ದಾರಿ ಸವಿಸ್ತಾ ಇದ್ದಾನೆ, ಇನ್ನೇನು 1 ವರ್ಷದಲ್ಲಿ ಸಾಧಿಸಿಬಿಡ್ತಾನೆ, ಗುರಿ ಮುಟ್ಬಿಡ್ತಾನೆ, ಇನ್ನೇನು ನಾವು ಹೋಗ್ಬಿಟ್ಟು ಒಂದು ಶಾಲು ಒಂಚೂರು ಈ ಪುಷ್ಪಗಳನ್ನು ಒಯ್ದು ಸನ್ಮಾನ ಮಾಡಲೇಬೇಕು ಮುಂದಿನ ವರ್ಷ ಬಂದ್ಬಿಡ್ತಾನೆ. ಅವನು ಒಂದು 6 ತಿಂಗಳಾದ ತಕ್ಷಣ ಅವ್ನು ಡೆಸ್ಟಿನೇಷನ್ಗೆ ಹೋಗುವಂಥ ವೇನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಆತ. ಫ್ರೆಂಡ್ಸ್ ಅನ್ನೋರ್ಗೂ 1,000 ಜನ ಫಾಲೋವರ್ ಆಗಿರ್ತಾರೆ, ಇನ್ನೇನೋ ಒಂದು ಡೈಲಿ 1 ಲಕ್ಷ 2 ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ. ಅವನು ಫ್ರೆಂಡ್ಸ್ ಮುಂದಿನ ವರ್ಷ ನಾನು KS ಕ್ರ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್ ಅನ್ನೋನು ಇದೆ. ಫ್ರೆಂಡ್ಸ್ ಇವತ್ತು ನಾನು ಅಲ್ಲಿ ಹೋಗಿದ್ದೀನಿ ಫ್ರೆಂಡ್ಸ್, ಅಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್, ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಇವತ್ತು ಏನು ತಿನ್ನಲಿ ಫ್ರೆಂಡ್ಸ್, ಏನು ಮಾಡಲಿ ಫ್ರೆಂಡ್ಸ್ ಅನ್ಕೊಂಡು ಪೋಸ್ಟ್ ಹಾಕೊಂಡು ಅವು KS ಕನಸು ಮಣ್ಣಲ್ಲಿ ಹೋಯ್ತು. ಇದು ಯಾವುದೋ ಮಧ್ಯದಲ್ಲಿ ಬಂದು ಕೈ ಹಿಡಿತಲ್ಲ, ಇದು ಅದು ಕ್ಷಣಿಕ ಸುಖ ಅಂತಾರಲ್ಲ, ಹರ್ಷದ ಕುಳು ನಂಬಿ ವರ್ಷದ ಕುಳು ಕಳ್ಕೊಂಡ್ರು ಅಂತ ಇದಕ್ಕೆ ಬೆನ್ನು ಬೀಳ್ತಾನೆ. ಏನೋ ಆಸೆ ಮಾಡ್ಕೊತಾನೆ. ಅದಾದಮೇಲೆ ಅಯ್ಯೋ ಅವತ್ತು ನಾನು ಆ ಥರ ಮಾಡಬಾರ್ದಿತ್ತಯ್ಯ, ನಾನು ಚೆನ್ನಾಗಿ ಓದ್ಬಿಟ್ಟಿದ್ರೆ ಅವತ್ತು ಹುಮ್ಮಸ್ಸಿತ್ತು, ಓದುವಂಥ ಆಸೆ ಇತ್ತು, ಓದೋದಕ್ಕೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯ ಇತ್ತು, ಓದಲಿಲ್ಲ, ಮಾಡಲಿಲ್ಲ, ನೋಡಿ ಇವತ್ತು ಇಲ್ಲಿ ಬಂದು ತಗಲಾಕೊಂಡಿದ್ದೀನಿ. ಏನೋ ಪ್ರಮೋಷನ್ಗಳಿತ್ತು ಮಾಡಿಕೊಂಡೆ, ವಯಸ್ಸಾಯಿತು, ನಿನ್ನ ಫಾಲೋವರ್ಸ್ ಕಡಿಮೆ ಆದರು, ಅಥವಾ ನಿಂದೇನೋ ಯಾವುದೋ ಒಂದು ಬಿಕ್ನಾಶಿ ಕಂಟೆಂಟ್ ಮಾಡೋಕ್ಕೆ ಹೋಗಿ ಏನೋ ಟ್ರೋಲರ್ಸ್ಗಳು ಎತ್ತಾಕೊಂಡೋಗಿ ನಿನ್ನ ರುಬ್ಬಿದ್ರು, ಇಲ್ಲ ಏನೋ ಆಗೋಯ್ತು ಮಧ್ಯದಲ್ಲಿ ಹೋಯ್ತು ನಿಂದು, ಅದು ಯಾವುದೋ ಏನಿರ್ತದೆ ನಿಂದು ಚಾನಲು ಅಥವಾ ಪೇಜು ಅಥವಾ ಅದು ನಿನ್ನ ಅಕೌಂಟು ಎಗರೋಯ್ತು, ಮುಗಿದೋಯ್ತು. ಕಂಟಿದ್ದು ಕನಸೇನು ನುಚ್ಚನೋರು ಹೋಗ್ತಾ ಇರೋ ದಾರಿ ಅರ್ಧಕ್ಕೆ ಬಂದು ರಿಟರ್ನ್ ಬರೋಕ್ಕೂ ಆಗಲ್ಲ, ಈ ಕಡೆ ಮುಂದೆ ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಗುರಿಗಳು ಯಾವತ್ತೂ ಗೌಪ್ಯವಾಗಿರಬೇಕು.
ಗುರುಗಳು ಯಾವತ್ತೂ ಬೆನ್ನು ಹಿಂದೆ ಇರಬೇಕು, ಅವರ ಆಶೀರ್ವಾದ ಇರಲೇಬೇಕು. ಅವರ ಮಾತನ್ನು ಕೇಳಿ ನೀವು ಮುಂದೆ ಹೋಗ್ತಾ ಇರಬೇಕು. ಗುರು ಹಿಂದೆ ಗುರಿ ಮುಂದೆ ಮುನ್ನುಗ್ತಾ ಇದ್ರೆ ಅದು ಯಾವ್ದು ಬರುತ್ತೆ ದಾರಿ ಕೂಡ ನಿಮ್ಗೆ ಸರಿಯಾಗಿ ಗೊತ್ತಾಗಲ್ಲ. ಕಣ್ಣು ಕಟ್ಟಿ ಆ ಕಾಡಿನ ಮಧ್ಯದಲ್ಲಿ ಬಿಟ್ಟರೆ ನೀವು ಹೇಗೆ ನಿಮ್ಮನ್ನು ಅರಸ್ತಾ ಯಾವ ಪ್ರಾಣಿ ಬಂದರೂ ನಿಮಗೆ ಲೆಕ್ಕಕ್ಕೆ ಬರಲ್ಲ. ಅಲ್ಲಿ ಏನು ಹಳ್ಳ ಇದೆಯೋ ಕೊಳ್ಳ ಇದೆಯೋ ಗೊತ್ತಿಲ್ಲ, ಬಿದ್ದರೆ ಸಾವರಿಸ್ಕೊಂಡು ಎದ್ದು ಮತ್ತೆ ಓಹೋ ಬಿದ್ದನಾ ನೋಡಿಲ್ಲ ನೋಡು ನಾನು ಕೆಳಗಡೆ ಹಳ್ಳ ಕೊಳ್ಳ ಇತ್ತು. ಆದರೂ ಕೂಡ ಇದು ಎಂಥದೋ ನೀರಿಯೋ ಏನಿದೆಯೋ ಮುಂದೆ ಗೊತ್ತಿಲ್ಲ. ಬರೋ ಎಲ್ಲ ಯಾವುದದು ಸಡನ್ನಾಗಿ ಬರ್ತಾವೆ. ಹೆಂಗೆ ಸಡನ್ನಾಗಿ ಅಂತಂದರೆ ನಿಮ್ಗೆ ಗೊತ್ತೇ ಇರಲ್ಲ ಮುಂದೆ ಏನು ಬರುತ್ತೆ ಅಂತ. ಅವು ಏನೋ ಬಂದ್ಬಿಡ್ತಾವೆ ಅಚಾನಕ್ಕಾಗಿ. ಬಂದ ತಕ್ಷಣ ಅವನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಗೊತ್ತಿಲ್ಲದೆ ಬೀಳೋದು ಬೇರೆ, ಗೊತ್ತಿದ್ದು ಬೀಳೋದು ಬೇರೆ. ಗೊತ್ತಿದ್ದು ಬಿದ್ದ ಮೇಲೆ ಎದ್ದು ಬರೋದು ಕಷ್ಟ. ಗೊತ್ತಿಲ್ಲದೆ ಬಿದ್ದರೆ ತಕ್ಷಣ ನೀವು ಏನು ಮಾಡ್ತೀರಾ? ಅಯ್ಯೋ ಗೊತ್ತಿಲ್ಲದೆ ಬಿದ್ದನಪ್ಪ ಹೆಂಗಾದ್ರೂ ಹೇಳ್ಬೇಕು, ಯಾರು ನೋಡೋಕ್ಕಿಂತ ಮುಂಚೆನೇ ಎದ್ಬಿಟ್ಟು ಮನೆ ಸೇರಬೇಕು. ಅಂದರೆ ಮೈಂಡ್ ಇಮ್ಮಿಡಿಯೇಟಾಗಿ ಎದ್ದು ಬರುವಂಥ ಆಲೋಚನೆಗಳ ಹತ್ರ ಹೋಗುತ್ತೆ, ಆಲೋಚನೆಗಳಿಗೆ ಹೋಗುತ್ತೆ. ಹಗಲ್ಕಂಡ ಬಾವಿಗೆ ರಾತ್ರಿ ಬಿದ್ದರು ಅಂತ ಹೇಳಿ ನೀವು ನೋಡಿಕೊಂಡು ಮುಂದೆ ಹುಲಿ ಇದೆ ಏನು ಮಾಡೋದು, ಹೋದ್ರೂ ಕಚ್ಚುತ್ತೆ, ಹೋದ್ರೂ ತಿನ್ನುತ್ತೆ, ಅಥವಾ ಇಲ್ಲೇ ನಿಂತ್ಕೊಂಡ್ರೂ ತಿನ್ನುತ್ತೆ ಅಂತ ಈ ಯೋಚನೆಗಳು ಹೆಂಗೋ ದಾಟಿಸ್ಕೊಂಡು ಹೋಗ್ಬೇಕು ಆ ಹುಲಿನ. ಅದೇನೋ ಅಪ್ಪಿತಪ್ಪಿ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಅದ್ರ ಕಣ್ಮರೆಯಾಗಿ ನೀವು ದಾಟಿದ್ರೆ ಓಕೆ. ಇಲ್ಲ ನಿಮ್ಮ ಮೊದಲೇ ನೋಡಿದರೆ ಭಯ ಒಂದು ಬೇರೆ. ಭಯ ಒಂದು ಮಾಡೋಕೆ ಹೋಗಿ 120 ಮಾಡ್ತೀರಿ. ಅಲ್ಲೇನೋ ಶಬ್ದ ಆಗಬಾರ್ದು, ಸೈಲೆಂಟಾಗಿ ಹೋಗ್ಬೇಕು, ದಾಟಬೇಕು ಅಂತಂದ್ರೆ ಕಾಲು ಏನೇನೋ ಎಡಗುತ್ತೆ, ಇನ್ನೇನೋ ಸದ್ದಾಗುತ್ತೆ, ಇಲ್ಲ ಕೈ ಏನಕ್ಕೆ ಬಡಿಯುತ್ತೆ, ಆವಾಗ ಪಳಾರ್ ಅಂತ ಸದ್ದಾಗುತ್ತೆ. ಸದ್ದಾದ ತಕ್ಷಣ ಹುಲಿ ನಿಮ್ಮನ್ನು ನೋಡುತ್ತೆ, ಅಟ್ಟಿಸ್ಕೊಂಬರುತ್ತೆ, ಕಡಿಯುತ್ತೋ ಅಥವಾ ತಿನ್ನುತ್ತೋ ಗೊತ್ತಿಲ್ಲ. ಅದೇ ಗೊತ್ತಿಲ್ಲದೆ ಆಗೋಯ್ತು ಅಂತ ತಿಳ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಮುಂದೇನಿದೆ, ಹುಲಿ ಸಡನ್ ನೋಡಿದೆ, ಸಡನ್ನಾಗಿ ಇಮ್ಮಿಡಿಯೇಟಾಗಿ ಏನಾಗುತ್ತೆ, ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಏನು ಮಾಡಬೇಕೀಗ ಸದ್ಯಕ್ಕೆ? ಪಕ್ಕದಲ್ಲಿರುವಂಥ ಯಾವುದೋ ಒಂದು ಗಿಡ ಏರ್ಬಿಟ್ಟು ಕೂತ್ಕೊತೀರಿ. ಅದಲ್ಲಿಂದ ಕಾಲು ಕೀಳೋವರೆಗೂ, ಕಾಲು ಕಿತ್ತ ಮೇಲೆ ಮತ್ತೆ ಕೆಳಗಿಳಿದು ಬಂದು ನಿಮ್ಮ ಪಲಾಯನ ಮಾಡ್ತೀರಾ. ನಿಮ್ಮ ಪಲಾಯನ ಅಂದರೆ ತಪ್ಪು, ಅದು ಓಡಿ ಹೋಗುವಂಥದ್ದು. ನಿಮ್ಮ ದಾರಿನ ನೀವು ಸವಿಸ್ತಾ ಮುಂದೆ ಹೋಗ್ತೀರಿ, ಯಾವುದು ನಿಮ್ಮ ಸಾಧನೆ ಎಡೆಗೆ. ಈ ಸಾಧನೆ ಸವಿಸ್ತೀರಿ ಅಂತಂದರೆ ಅದು ನಿಮ್ಮ ಎಲ್ಲ ವಿಚಾರಗಳಿಗೂ ಬರ್ತಿದ್ದು. ಈ ಹುಲಿ ಅಂತ ಹೇಳಿದ್ನಲ್ಲ, ಈ ಹುಲಿ ಅನ್ನುವಂಥ ವಿಚಾರಗಳು ನಿಮ್ಮ ದಾರಿಯಲ್ಲಿ ಯಾವುದೋ ಒಂದು ಅಡ್ಡೆ ಬರುತ್ತೆ. ಏನೋ ನೀವು ಓದ್ತಿರ್ತೀರಿ, ಯಾವುದೋ ಒಂದು ಹೆಣ್ಣಿನ ಆಕರ್ಷಣೆ ಬರ್ಬೋದು, ಅಥವಾ ಇನ್ನೇನೋ ದುರಾಲೋಚನೆಗಳು, ಅಥವಾ ಟಿಕ್ ಟಾಕು, ಈ ರೀತಿಯ ಕ್ಯಾಟಗರಿಯು ಒಂದಿಷ್ಟು ಬರ್ತವೆ. ಒಂದಿಷ್ಟು ನೌಕರಿ ಆಫರ್ಗಳು ಬರ್ಬೋದು. ಅವಾಗ ನಿಮ್ಮ ಗುರಿ ತುಂಬ ದೊಡ್ಡದಾಗಿರುತ್ತೆ, ಬಟ್ ಇಲ್ಲಿ ಬಂದಿರುವಂಥದ್ದು ಸಣ್ಣದಾಗಿರುತ್ತೆ. ಒಂದು 60-70 ಸಾವಿರ ಕೊಡ್ತೀನಿ ಸಂಬಳ, ಬಂದ್ಬಿಡು ಪರ್ಮನೆಂಟ್ ಮಾಡ್ಕೊತೀನಿ. 60-70 ಸಾವಿರಕ್ಕೆ ಆಸೆ ಪಡೋದಾಗಿದ್ದರೆ ಮುಂದೆ ನೀನು ಅಷ್ಟು ದೊಡ್ಡ ಕನಸು ಕಾಣ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಗುರಿ ಗೌಪ್ಯವಾಗಿರಲಿ, ಗುರು ಹಿಂದೆ ಇರಬೇಕು, ಬೆನ್ನಿಂದೆ. ಹಂಗಂದರೆ ಮಾತ್ರ ಕಂಡಿರೋ ಗುರಿಯನ್ನು ನಿಮ್ಮದಾಗಿಸ್ಕೊಳ್ಳೋದ್ರಲ್ಲಿ ಸಫಲರಾಗ್ತೀರಿ. ಆಮೇಲೆ ಈ ನಂಬಿಕೆ ವಿಚಾರಕ್ಕೆ ಇಲ್ಲೇ ಸ್ಟಾಪ್ ಮಾಡೋಣ ಅನ್ಸುತ್ತೆ ಇವತ್ತು. ನಂಬಿಕೆ ಅಂದರೆ ಗೊತ್ತಾಯ್ತಲ್ಲ ಎಲ್ರಿಗೂ. ನಂಬಿಕೆ ಅಂದರೆ ಏನು? ನನ್ನನ್ನು ನಾನು ಸಾಧಿಸ್ತೀನೋ ಇಲ್ವೋ ಅನ್ನುವಂಥ ಮೌಲ್ಯಮಾಪನಕ್ಕೆ ನಂಬಿಕೆ ಅಂತಾರೆ. ನಾನು ಎಲ್ಲಿದ್ದೀನಿ, ನನ್ನ ಜಾಗ ಯಾವುದು, ನಾನು ಇದನ್ನು ಮಾಡ್ತೀನೋ ಇಲ್ಲವೋ ಅನ್ನುವಂಥದ್ದು ಅರ್ಹತೆ. ನಂಬಿಕೆ ಅಂತಂದರೆ ನನ್ನಲ್ಲಿ ಏನಾಗುತ್ತೆ, ಏನು ಮಾಡಬಹುದು ಅನ್ನುವಂಥದ್ದು ಏನಿದೆಯಲ್ಲ ನಿಮ್ಮ ಥಾಟಲ್ಲಿ, ಅದು ಕಾನ್ಫಿಡೆನ್ಸ್ ಅಂತ. ಅದನ್ನೇ ನಂಬಿಕೆ. ಅಥವಾ ಈ ನಂಬಿಕೆ ನಮ್ಮಲ್ಲಿದ್ದರೆ ಇನ್ನೊಬ್ಬರ ಮೇಲೆ ನೀವು ಹಿಡಿತಿರಲ್ಲ, ಆ ನಂಬಿಕೆ ಅದು ಚೇಂಜ್ ಆಗುತ್ತೆ, ಅದು ಟ್ರಸ್ಟ್ ಅಂತಾರೆ. ಇನ್ನೊಬ್ಬರನ್ನ ನೀವು ಟ್ರಸ್ಟ್ ಮಾಡಿದರೆ ಅದು ನಂಬಿಕೆ, ಅದು ನಂಬಿಕೆನೇ. ಬಟ್ ನಿಮ್ಮನ್ನು ನೀವು ನಂಬಿರಲ್ಲ, ಅವಾಗ ಅವರನ್ನು ನಂಬಿರ್ತೀರ ಅಂತಂದರೆ ಪರಾವಲಂಬಿಗಳಾಗಿರ್ತೀರ. ಅವಾಗ ಅವ್ರನ್ನ ನಂಬಿನ ಏನು ಮಾಡ್ಲ ಮಗ, ಇದನ್ನು ಮಾಡ್ಲಾ ಬೇಡ, ಅದನ್ನು ಮಾಡ್ಲಾ, ಅವ್ರ ಮೇಲೆ ನಂಬಿಕೆ ಇಡ್ತಿರಲ್ಲ, ಆವಾಗ ಮಾತ್ರ ಜಾಗ್ರತೆಯಿಂದ ನಂಬಿಕೆ ನೀಡಿ. ಇದು ಹೊರಗಡೆಯವ್ರ ಮೇಲೆ ಇಡೋದಾಯ್ತು. ಇನ್ನು ಸಂಬಂಧಗಳ ಮೇಲಂತೂ ಬೇಡ, ನಾನು ಹೇಳೋದೇ ಇಲ್ಲ ಅದನ್ನು. ಯಾಕಂದರೆ ನಿಮ್ಗೆ ತುಂಬ ಜನಕ್ಕೆ ಅನುಭವ ಇರುತ್ತೆ. ನಮ್ಮ ಮಾವನ ನಂಬೋದ್ನೋ ಹಂಗಾಯ್ತು, ಅವನ ಮಗಳನ್ನ ಕೊಡ್ತಾನೆ ಅಂತ. ಇಲ್ಲ ಅವನಿಗೆ ಇನ್ಯಾವುದು ಅವನು ಹೇಳ್ತಾನೆ ಸುಮ್ಮನೆ ಏನೋ ನನ್ನ ನಡೆಯ ಕೊಟ್ರಾಯ್ತು ಬಿಡು ಅಂದರೆ, ಯಾವಾಗ ಅವನ ಮಗಳಿಗೆ ಒಂದು ಒಳ್ಳೆಯ ಅಂದರೆ ಒಳ್ಳೆಯ ಏನಂತಾರದು ಒಳ್ಳೆಯ ವರಗಳು ಬರೋದು ನಿಲ್ಲುತ್ತೋ, ಆವಾಗ ನಿಮಗೆ ಕಂಡು ಕಟ್ತಾನೆ ಆತ. ಯಾಕಂದರೆ ಅವನ ತಲೆಯಲ್ಲಿರೋದು ನಿಮ್ಗಿಂತ ಬೆಟರ್ ಆಗಿರೋದು ಯಾವುದಾದ್ರು ಸಿಕ್ಕರೆ ಕೊಡಬೇಕು ಅಂತ. ಅಪ್ಪಿತಪ್ಪಿ ನಿಮಗಿಂತ ಬೆಟರ್ ಆಗಿರೋದು ಯಾವುದು ಬರಲಿಲ್ವಾ, ನೀವೇ ಬೆಟರ್ ಅನಿಸಿದಾಗ ನಿಮ್ಗೆ ತಂದು ಕಟ್ತಾನೆ. ಬಟ್ ಆವಾಗ ನಿಮ್ಮ ಮನಸ್ಸು ಏನಂತೆ, ಅಯ್ಯೋ ನಮ್ಮ ಮಾವನ ನಂಬೋದ್ನಪ್ಪ ಕೊಡಲಿಲ್ಲ. ಅಯ್ಯ ಹೆಣ್ಣಿನ ವಿಚಾರ ಒಂದೇ ಅಲ್ಲ, ಇನ್ನೆಲ್ಲ ಸಾವಿರಾರು ವಿಚಾರಗಳಲ್ಲೂ ನಮ್ಮ ಸಂಬಂಧಿಕರುಗಳು ನಮ್ಮನ್ನು ಯಾವ ರೀತಿ ತುಚ್ಛವಾಗಿ ನೋಡ್ತಾರೆ ಅಂತ ನಿಮ್ಗೆಲ್ಲರಿಗೂ ಅನುಭವ ಇದೆ ಅಂತ ಅನ್ಕೊತ ಇವತ್ತಿನ ವಿಚಾರಗಳನ್ನು ಇಲ್ಲಿಗೆ ನಿಲ್ಸೋಣ.
ಅರ್ಧಂಬರ್ಧ ಮಾತಾಡ್ತಾನೆ ಇವನು ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಈಗ ಮಾತಾಡಿರೋ ಒಂದು 20 ನಿಮಿಷದ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡಿದ್ದೀನಿ ನಾನು, ನಂಬಿಕೆಗೆ ಅನುಗುಣವಾದಂಥದ್ದು. ಆದರೆ ಈ ಏಮ್ಸ್ ಅಂತ ನೋಡಿ, ಗುರಿ ಬಗ್ಗೆ ಮತ್ತು ಗುರುವಿನ ಬಗ್ಗೆ ಮಾತಾಡಿದ್ನಲ್ಲ, ಇದನ್ನು ಹಿಂದಿನ ವಿಡಿಯೋದಲ್ಲೂ ಮಾತಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿದವರು ಈವಾಗಲೂ ಇದನ್ನೇ ಹೇಳ್ತಾನೆ ಅಂತ ಭಯ ಪಟ್ಕೊಳ್ಳುವಂಥದ್ದಿದೆ, ಬೇಜಾರು ಮಾಡ್ಕೊಂಬಿಡಿ. ಆಮೇಲೆ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದರೆ ಅಲ್ವಾ, ಅಥವಾ ನಿಮ್ಗೆ ಯಾವುದಾದ್ರೂ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಮ್ಗೆ ಸ್ವಲ್ಪ ಅನುಭವ ಇಲ್ಲ ಪ್ರೀತಮ್, ಇಲ್ಲ ಅಣ್ಣ, ಅಥವಾ ಇಲ್ಲ ತಮ್ಮ, ಅದ್ರ ಬಗ್ಗೆ ಒಂಚೂರು ವಿವರಣೆ ಮಾಡಿ ತಿಳಿಸು ಅಂತ ಕೇಳಿದರೆ ಖಂಡಿತವಾಗ್ಲೂ ಆ ವಿಚಾರದ ಬಗ್ಗೆನೂ ಕೂಡ ನಾನು ಒಂದು ಅರ್ಧ ಗಂಟೆ ವಿಡಿಯೋ ಮಾಡ್ತೀನಿ, ಅದಕ್ಕೇನು ತೊಂದರೆ ಇಲ್ಲ. ಅಂದರೆ ಯಾರು ಅಂದರೆ ಯಾವ ವಿಚಾರ ಅಂತ ನೀವು ಕನ್ಫ್ಯೂಸ್ ಆಗ್ಬಿಡಿ. ಎಲ್ಲ ವಿಚಾರಗಳು ತೆಗೆದುಕೊಳ್ಳಿ, ಎಲ್ಲ ವಿಚಾರಗಳನ್ನು, ಈ ದಾಂಪತ್ಯ ಕಲಹಗಳು ಅಂದರೆ ದಾಂಪತ್ಯ ಕಲಹ, ಸಂಸಾರದಲ್ಲಿ ಸ್ವಲ್ಪ ಬಿರುಕುಗಳು, ಆಮೇಲೆ ನಿಮಗೆ ಯಾವುದೇ ವಿಚಾರ ಇರಲಿ, ಇದೆ ಮನುಷ್ಯರ ಮಧ್ಯೆ ನಡೆಯುವಂಥದ್ದು, ಮತ್ತು ಅದನ್ನು ಹೇಳ್ತಾ ಇದ್ದೀನಿ, ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಸೈನ್ಸ್ ಲೆವೆಲ್ಲಿಗೆಲ್ಲ ಕ್ವಾಂಟಮ್ ಫಿಸಿಕ್ಸ್ ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ? ನಾನು ಸಾಮಾನ್ಯ ಒಬ್ಬ ಡಿಗ್ರಿ ಸ್ಟೂಡೆಂಟು, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತ್ರ ನಾನು ಅದರಲ್ಲಿ ಹೇಳಬಲ್ಲೆ. ಆದರೆ ಅದಕ್ಕಿಂತ ಹೆಚ್ಚಿಗೆ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಇನ್ನೊಬ್ರದ್ದು ರೆಫರ್ ಮಾಡಿನೇ ಹೇಳಬೇಕಾಗತ್ತೆ. ಹಾಗಾಗಿ ಈ ವಿಚಾರಗಳಲ್ಲಿ ಅಂತಂದರೆ ಜ್ಞಾನ ಸಂಗಮ ಅಂತ ಇರೋದ್ರಿಂದ ಎಲ್ಲವಕ್ಕೂ ಇನ್ಕ್ಲೂಡ್ ಆಗಿರೋದ್ರಿಂದ ಎಲ್ಲವನ್ನೂ ಕೇಳಿ, ಪರವಾಗಿಲ್ಲ. ಯಾವುದರ ವಿಷಯದ ಬಗ್ಗೆ ನನಗೆ ಗೊತ್ತಿದ್ರೆ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ, ಗೊತ್ತಿಲ್ಲ ಅಂದರೆ ನಿಮ್ಮ ಬಳಿ ಏನಾದರೂ ಆ ವಿಚಾರದ ಬಗ್ಗೆ ಸ್ವಲ್ಪ ಐಡಿಯಾಸು ಅಥವಾ ನಾಲೆಜ್ ಏನಾದ್ರು ಇದ್ದರೆ ನನಗೆ ಶೇರ್ ಮಾಡಿ. ಈ ಜ್ಞಾನ ಸಂಗಮ ಅನ್ನುವಂಥದ್ದು ಹಾಗೆ, ಎಲ್ಲವರಿಂದನೂ ಸಂಗಮ ಅಂದರೆ ಎಲ್ಲವರಿಂದನೂ ಜ್ಞಾನವನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಂಗಮ ಮಾಡೋಣ. ಜ್ಞಾನ ಸಂಗಮ ಎಲ್ಲರ ನಾಲೆಜು ತರೋಣ. ಇಲ್ಲಿ ನಿಮ್ಮ ಬಳಿ ಏನಿದೆಯೋ ಅದನ್ನು ನನ್ನ ಹತ್ರ ಹಂಚ್ಕೊಳ್ಳಿ, ಅಥವಾ ನಮ್ಮ ಬೆಳೆ ಏನಿದೆ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ. ಅವು ಎಲ್ಲವನ್ನ ಹಂಚ್ಕೊಂಡು ಜೊತೆಗೆ ಕೂಡಿಸಿ ಸಂಗಮವಾದಾಗಲೇ ಅಲ್ಲಿ ಒಂದು ಜ್ಞಾನ ಕ್ರೋಢೀಕರಣ ಆಗುತ್ತೆ. ಹೇಗೆ ನಮ್ಮ ಈಗ ಉತ್ತರ ಕರ್ನಾಟಕದಲ್ಲಿ ಕೂಡಲ ಸಂಗಮ ಇದೆ ನೋಡಿ, ಆ ಥರ ಕೃಷ್ಣ, ಮಲಪ್ರಭಾ, ಘಟಪ್ರಭಾ 3 ಕೂಡಿ ಕೂಡಲ ಸಂಗಮ ಹೇಗಾಯಿತು, ಹಾಗೆ ಎಲ್ಲವರಿಂದನೂ ಬಲ್ಲವರಿಂದೆಲ್ಲವ ದಾನವನ್ನು ಒಂದುಗೂಡಿಸಿ ಅದನ್ನು ನಾವು ತಿಳ್ಕೊಂಡ್ರೆ ಅದೇ ಒಂದು ಜ್ಞಾನ ಸಂಗಮ. ಅದೇ ಕೂಡುವಂಥ ಜಾಗಕ್ಕೆ ಜ್ಞಾನ ಸಂಗಮ ಅನ್ನೋದಲ್ಲ, ಇದನ್ನು ಹೊರತುಪಡಿಸಿ ಇನ್ನೇನಿದೆ. ಹಾಗಾಗಿ ನಿಮ್ಮ ಬಳಿ ಏನಾದರೂ ಸಂಶಯಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅಥವಾ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ನೋಡೋಣ, ನಾನು ಫೋನ್ ನಂಬರ್ ಕೂಡ ಡ್ರಾಪ್ ಮಾಡ್ತೀನಿ ಇನ್ಬಾಕ್ಸಲ್ಲಿ. ಆವಾಗ ಬೇಕಾದರೆ ಫೋನ್ ಮಾಡಿನೇ ಮಾತಾಡ್ಬೋದು, ಧಾರಾಳವಾಗಿ ಮಾತಾಡಿ, ಯಾವುದೇ ತೊಂದರೆ ಇಲ್ಲ. ಏನೇ ಸಮಸ್ಯೆ ಇದ್ದರೂ ಹೇಳ್ಕೊಳ್ಳಿ. ಸಮಸ್ಯೆ ಅನ್ನೋಕ್ಕಿಂತ ಸಮಸ್ಯೆ ಬಗೆಹರಿಸುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಆದರೆ ಏನೋ ಅದರಿಂದ ತಪ್ಪಿಸ್ಕೊಂಡು, ಅಂದರೆ ಬೀಸೋಧ್ವನಿಯಿಂದ ತಪ್ಪಿಸ್ಕೊಂಡ್ರೆ 1000 ಅವರು ಸಾಯಿಸಂತಾರಲ್ಲ, ಹಾಗೆ ಅದರಿಂದ ಒಂಚೂರು ನುಣುಚಿಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಹೇಳಬಲ್ಲೆ. ನಿಮಗೆ ಏನಾದರೂ ಒಂಚೂರು ಸೂಚನೆಗಳನ್ನು, ಸಲಹೆಗಳನ್ನು ನೀಡಬಲ್ಲೆ, ಆದರೆ ಹಿಂಗೆ ಆಗುತ್ತೆ ಹೋಗು ಅಂತ ಹೇಳುವಷ್ಟಂತೂ ದೊಡ್ಡವನಲ್ಲ, ಆಯಿತಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ವಸುದೈವ ಕುಟುಂಬಕಂ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ಹಾಗೆ ಮುಂಬರುವ ವರ್ಷ 2025 ಎಲ್ಲರಿಗೂ ಹರ್ಷವನ್ನು ತರಲಿ. ಯಾರ್ಯಾರು ಕನಸುಗಳಿದಾವಲ್ಲ ಅವು ನನಸುಗಳಾಗಲಿ. ಯಾರ್ಯಾರು ಉನ್ನತ ಮಟ್ಟದ ಎತ್ತರದ ಶಿಖರದ ಗುರಿಗಳನ್ನು ಹೊಂದಿದ್ದೀರೋ ಅವೆಲ್ಲ ಮಂಜು ಕರಗಿದಂಗೆ ಕರಗಿ ನಿಮ್ಮ ಪಾದದಡಿ ಬಂದು ಬೀಳಲಿ. ನಿಮ್ಮ ಪ್ರಯತ್ನವೂ ಹಾಗೇ ಇರಬೇಕು. ಏನೇ ಕನಸ್ಕೊಂಡ್ರಿ ಅಥವಾ ಏನೇ ಪ್ರಯತ್ನ ಮಾಡಿ, ನಿಮ್ಮ ಆಲೋಚನೆಗಳು ಏನೇ ಇರಲಿ, ಆದರೆ ಕೆಟ್ಟದ್ದನ್ನು ಮಾತ್ರ ಯೋಚಿಸಬೇಡಿ. ಒಳ್ಳೆಯದು ಸಕಾರಾತ್ಮಕವಾಗಿದ್ದರೆ ಅದು ನಿಮಗೆಲ್ಲರೂ ಕೂಡ 2025ರಲ್ಲಿ ಕೈಗೂಡುತ್ತೆ, ಖಂಡಿತವಾಗ್ಲೂ ಕೈಗೂಡುತ್ತೆ. ಇದ್ರ ಬಗ್ಗೆ ಯಾವ ಸಂಶಯಗಳು ಬೇಡ. ಯಾಕೆಂದರೆ 2025 ಒಂದು ಒಳ್ಳೆಯ ವರ್ಷ, ಅದು ಮುಂದಿನ ವರ್ಷ 2025 ಅನ್ನುವಂಥದ್ದು ತುಂಬ ಪಾಸಿಟಿವ್ ವೈಬ್ ಇರುವಂಥ ವರ್ಷ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದನ್ನು ಇಷ್ಟು ಹೇಳ್ತಾ ಮುಂದಿನ ನೋಡಿದಲ್ಲಿ ಮುಚ್ಚಿಗೋಣ. ನಮಸ್ಕಾರ, ವಂದೇ ಮಾತರಂ.